ಜನವರಿ 25, 2019 ನಾವು ನಮ್ಮ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ತೀವಿ. ಅಲ್ಲಿಂದ ಇಲ್ಲಿವರೆಗೂ 6 ವರ್ಷ ಅಂದರೆ 72 ತಿಂಗಳುಗಳು 228 ವಾರಗಳ ನಂತರ ನಾನು ನೀವು ಎಲ್ಲರ ಕಾತರದಿಂದ ಉತ್ಸುಕತೆಯಿಂದ ಕಾಯ್ತಾ ಇದ್ದಂಥ ಒಂದು ಗಳಿಗೆ ದ ಬಾದ್ಶಾ ಕಿಚ್ಚ ಸುದೀಪ್ ಅಲ್ಲ ವ್ಯಕ್ತಿ ಹಿಂಗೆ ಹೂವಣ ಮಗು ಬೇರೆದೆ ಒಂದು ಅವ್ನು ಎಲ್ರದ್ದು ಮಾನ ಮರ್ಯಾದೆ ಸರ್ವನಾಶ ಮಾಡೋದೆ ಅರುಣ್ ಸಾಗರ್ ನಿನ್ ಮೂತಿನೇ ಬರ್ತಾಯಿಲ್ಲ ಚಾಕೇನೇ ಬರ್ತಾವೆ. ಈಗ ರವಿ ಸರ್ ರೊಮ್ಯಾನ್ಸ್ ಮಾಡ್ಲೇಬೇಕು. ಎಡಿಟರ್ ನೀವು ನನ್ನೇ ಜಾಸ್ತಿ ಹಾಕೋದು ಕರೆಕ್ಟಾ? ತಿಳುವಳಿಕೆ ಇದ್ರೆ ಸಾಕ. ಸುದೀಪ್ ಸರ್ಗೆ ತುಂಬಾ ಕಷ್ಟ ಅನ್ಸೋದು ಯಾವುದು? ಆಕ್ಷನ್ ರೊಮ್ಯಾನ್ಸ್ ಕಾಸ್ಟಿಂಗ್ ಅಲ್ಲಿ ಹೋಗುತ್ತೆ. ಜೋಕ್ ಬರ್ತಾನೆ ಯಾರಮ್ಮ ಅದೇ ಜೋಕ್ ಹೇಳೋ ಬೇರೆ ಹೀರೋ ಫಿಲ್ಮ್ ತೋರಿಸ್ಬಿಡೋರು. ಸರ್ ನೋಡಿ ಸರ್ ಅವರೆಲ್ಲ ಮಾಡಿ ಹೌಸ್ಫುಲ್ ಆಗ್ತಾ ಇದ್ದಂಗೆ ಹೌದಾ ನಾನು ಮಾಡ್ತೀನಿ. ಮೈದುಂಬಿ ಜೋಸ್ ಮಾತಲ್ಲಿ ನನ್ನ ಮುದ್ದು ತಾಯಿ. ಅಲ್ಲಿರೋ ವ್ಯಕ್ತಿ ಏನಿದ್ದಾರೆ ಅದು ನನ್ನ ತಾಯಿ ಅಲ್ಲ, ನನ್ನ ಅಹಂ. ನಗುತ್ತಲಿ ಬಾರೆ. ಸರ್ ನೀವು ನಂಬಲ್ಲ, ನಮ್ಮಮ್ಮ 30 ವರ್ಷಗಳ ನಂತರ ಪೆನ್ ಹಿಡಿದು ಒಂದು ಲೆಟರ್ ಬರೆದಿದ್ದಾರೆ ನಿಮ್ಗೋಸ್ಕರ ಸರ್. ನನ್ನ ನಿನ್ನ ಈ ಬಂಧ ಅಳಿಯುವುದಲ್ಲ. ವೀಕೆಂಡ್ ವಿತ್ ರಮೇಶ್ ಅಂತ ಜಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಎಲ್ಲರೂ ಬಂದವ್ರಿಗೆ ಒಂದು ಇಮೋಷನಲ್ ಮೂಮೆಂಟ್ ಬರುತ್ತೆ, ಹತ್ತಿದ್ದಾರೆ ಎಲ್ಲರೂ ಇರ್ತಾರೆ. ನಾನು ಒಬ್ಬನ್ ಬಿಟ್ಟು ನಾನು ಅಲ್ಲೂ ಇದು ಮಾಡಿದವನಲ್ಲ. ಬಟ್ ಟುಡೇ ಐ ಗಾಟ್ ಅ ಡ್ರಾಪ್ ಇನ್ ಮೈ ಐಸ್ ರೈಟ್ ನೌ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಜನವರಿ 25, 2019 ನಾವು ನಮ್ಮ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ತೀವಿ. ಅಲ್ಲಿಂದ ಇಲ್ಲಿವರೆಗೂ 6 ವರ್ಷ 72 ತಿಂಗಳುಗಳು 228 ವಾರಗಳ ನಂತರ ನಾನು ನೀವು ಎಲ್ಲರ ಕಾತರದಿಂದ ಉತ್ಸುಕತೆಯಿಂದ ಕಾಯ್ತಾ ಇದ್ದಂಥ ಒಂದು ಗಳಿಗೆ. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ಕೆಳಗಡೆ ಮ್ಯಾಕ್ಸಿಮಮ್ ಕಮೆಂಟ್ಸ್ ಬರ್ತಿದ್ದು ಹಲೋ ಎಲ್ಲ ಓಕೆ ಸುದೀಪ್ ಸರ್ ಅಲ್ಲಿ, ಸುದೀಪ್ ಸರ್ ಇಂಟರ್ವ್ಯೂ ಯಾವಾಗ ಮಾಡ್ತೀರಾ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು. ಯಾಕಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ಅಂಥ ದೊಡ್ಡ ಗೆಸ್ಟು. ಇವ್ರ ಬಗ್ಗೆ ಇವತ್ತು ಹೇಳೋದಕ್ಕೆ ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮುಂದೆ ಕೂತಿರೋರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಗ, ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರತಿಭೆ, ಕರುನಾಡಿನ ಗಡಿಯಾಚೆಗೂ ಕೂಡ ಕನ್ನಡದ ರಾಯಭಾರಿಯಾಗಿ ಕನ್ನಡ ಅಂದವ್ರಿಗೆ ಕನ್ನಡ ಅಂತ ಹೇಳಿಕೊಟ್ಟು ಗತ್ತು, ಗಾಂಭೀರ್ಯ, ಕಲಾ ವೈಶಲ್ಯತೆ, ವೃತ್ತಿನಿಷ್ಠೆ, ವೃತ್ತಿ ಪರಾಕಾಷ್ಠೆ, ವಾಕ್ಚಾತುರ್ಯ ಎಲ್ಲವನ್ನ ಮೆರೆದು ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಸಿಂಹಾಸನವನ್ನ ಅಲಂಕರಿಸಿರುವಂತಹ ಒನ್ ಅಂಡ್ ಓನ್ಲಿ ಅಭಿನಯ ಚಕ್ರವರ್ತಿ ದ ಬಾದ್ಶಾ ಕಿಚ್ಚ ಸುದೀಪ್ ಸರ್. ಸರ್ ನೀವು ಮುಂದೆ ಕೂತಿದ್ದೀರಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ದಿನಕ್ಕೋಸ್ಕರ ದ ಎಂಟೈರ್ ಟೀಮ್ ಆಫ್ ಆ ಚಾನಲ್ ಹ್ಯಾವ್ ಬಿನ್ ವೇಟಿಂಗ್ ಸರ್. We've been waiting. ನಾನು ಲೈವ್ ಹೋಗ್ಲಿ, ಒಂದು ಸ್ಟೇಟಸ್ ಆಗಲಿ, ಒಂದು ಸ್ಟೋರಿ ಆಗಲಿ, ಎವ್ರಿಬಡಿ ಆಸ್ಟ್ ಇವಾಗ ಮೆಸೇಜ್ ಹಾಕಿ, ಇವಾಗ ಯಾರಾದರೂ ಮೆಸೇಜ್ ಹಾಕಿ ಅಂತ ಹೇಳೋ ಥರ ಅನಿಸ್ತಾ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಷರ್. ಐ ಆಮ್ ಸೂಪರ್ ಇಂಪ್ರೆಸ್. ನಿಮ್ದು ಆ ಲೈನ್ಸ್ ನಮಗೆ ಇದೆಲ್ಲ ಡೈಲಾಗ್ ಕೊಟ್ಟಿದ್ರೆ ರಿಹರ್ಸ್ ಮಾಡಕ್ಕೆ ಐ ಡೋಂಟ್ ನೋ ಹೌ ಮೆನಿ ಡೇಸ್ ಐ ವುಡ್ ಟೇಕ್. ಥ್ಯಾಂಕ್ ಯು. ಫಸ್ಟ್ ಐ ಹ್ಯಾವ್ ಎ ಕ್ವೆಶ್ಚನ್. ಎಸ್ ಸರ್. ಇಷ್ಟೊಂದು ಹಾರ್ಟ್ಸ್ ಇದಲ್ಲ ನಿಮ್ಮ ಸ್ಯಾರಿ ಮೇಲೆ, ಯಾರ್ದಮ್ಮ ಇದು? ನನಗೆ ಸಿಕ್ತಿಲ್ವಲ್ಲ ಸರ್ ಯಾರ ಹಾರ್ಟು, ದಟ್ಸ್ ವೆರಿ ಇಂಪಾರ್ಟೆಂಟ್. ರಿಜೆಕ್ಟ್ ಮಾಡಿ ಎಲ್ಲ ಸೀರೆಗೆ ಹಾಕೊಂಡಿದ್ದೀರಲ್ಲ. And thanks for this wonderful coffee ಕೊಟ್ಟಿದ್ದಾರೆ ಅನು ಅವರು, ಬ್ಲ್ಯಾಕ್ ಕಾಫಿ ಇನ್ ದಟ್ ಮಷೀನ್. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಗೆ ಇಷ್ಟ ಅಂದ್ಬಿಟ್ಟು ನಾನು ಅಮೂಲ್ ಡಾರ್ಕ್ ಚಾಕ್ಲೇಟ್ಸ್ ತಂದಿದ್ದೀನಿ. ಅದರಲ್ಲೂ ಬೇಕಾ? ಏನು ಸೆಲ್ಫ್ ಒಬ್ಸೆಸ್ಡ್ ಅಂದರೆ ಸರ್ ನಿಮ್ಮನ್ನು ನಾನು ಮೀಟ್ ಆಗ್ತೀನಿ ಅಂದಾಗ ಸಹಜವಾಗಿ ನಾನು ಫಸ್ಟು ವೇದಿಕೆ ಹಂಚ್ಕೊಂಡಿದ್ದೆ ಬಿಗ್ ಬಾಸಲ್ಲಿ ಸರ್. ನಾನು ನಿಮ್ಮ ಜೊತೆ ಪ್ರಾಪರಾಗಿ ವೇದಿಕೆ ಹಂಚ್ಕೊಂಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮನ್ನ ನಾನು ವೇದಿಕೆಗಳಲ್ಲಿ ಹೋಸ್ಟ್ ಮಾಡಿದ್ದೀನಿ, ಇವೆಂಟ್ಗಳಲ್ಲಿ ಆ್ಯಂಕರಿಂಗ್ ಮಾಡಿದ್ದೀನಿ. ಐ ನೆವರ್ ಗಾಟ್ ಎನ್ ಆಪರ್ಚುನಿಟಿ ಟು ಸಿಟ್ ಲೈಕ್ ದಿಸ್ ಆ್ಯಂಡ್ ಟಾಕ್ ಟು ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಈ ಇಂಟರ್ವ್ಯೂಗೆ. ಸೊ ನಿಮ್ಮನ್ನು ಮೀಟ್ ಮಾಡಿದಾಗ ನಾನು ಯಾವಾಗಲೂ ಅನ್ಕೊಂತಿದ್ದೆ ಈ ಕ್ವೆಶನ್ ಕೇಳಬೇಕು, ಆ ಕ್ವೆಶನ್ ಕೇಳಬೇಕು, ಆರ್ ವೆನ್ ಎವರ್ ಐ ಸಿ ಯು ಟಾಕಿಂಗ್ ಆರ್ ಹೋಸ್ಟಿಂಗ್ ಐ ಆಲ್ವೇಸ್ ಹ್ಯಾಡ್ several questions. So the very first question sir, as an anchor, as a learner ನಾನು ಯಾವಾಗಲೂ ಕೇಳಬೇಕಂತ ಇದ್ದಿದ್ದು ಸರ್, ನೀವು ಆ್ಯಕ್ಟ್ ಮಾಡ್ತೀರಾ, ಡೈರೆಕ್ಟ್ ಮಾಡ್ತೀರಾ, ಪ್ರೊಡ್ಯೂಸ್ ಮಾಡ್ತೀರಾ, ಹಾಡು ಹಾಡ್ತೀರಾ, ಕುಕ್ ಮಾಡ್ತೀರಾ, ಹೋಸ್ಟ್ ಮಾಡ್ತೀರಾ, ಓಕೆನಾ? ಆಮೇಲೆ ನೀವೆಲ್ಲೂ ಕ್ರಿಕೆಟ್ ಆಡ್ತೀರಾ, ಕಬಡ್ಡಿ ಟೀಮ್ ನೋಡ್ಕೋತೀರಾ, ಯು ಆರ್ ಅ ಫ್ಯಾಮಿಲಿ ಪರ್ಸನ್, ಮಗ, ಗಂಡ, ತಂದೆ, ಪ್ರತಿಯೊಂದು ಪಾತ್ರಗಳಲ್ಲೂ ಯು ಆರ್ ದ
ಪರ್ಫೆಕ್ಷನಿಸ್ಟ್ ಸರ್. ನಾವು ನೋಡಿರೋ ದೃಷ್ಟಿಯಲ್ಲಿ ಒಂದು ದಿನದಲ್ಲಿ ನಮ್ಮ ವಾಚ್ಗಳಲ್ಲಿ 1 ರಿಂದ 12 ನಂಬರ್ಗೆ 2 ಸಲ ತಿರುಗುತ್ತೆ 24 hours. ನಿಮ್ಮ ವಾಚಲ್ಲಿ ಏನಾದರೂ 3 ಸಲ ತಿರುಗಿ 36 hours ಕೊಟ್ಟು ಇಷ್ಟು ವಿಷಯಗಳನ್ನ ಒಬ್ಬರೇ ಮ್ಯಾನೇಜ್ ಮಾಡುವಂಥ ಎನರ್ಜಿ ನಿಮ್ಗೆ ಎಲ್ಲಿಂದ ಬರುತ್ತೆ ಸರ್? I believe in 36 hours a day. ಯು ಡೂ? Okay. And like a 9 days a week. That's what I believe. That's what you should turn out. Ivaga for 36 hours a day ಅಂತ ಅಂದಾಗ I don't literally mean 36 hours, but you convert it. ಇವಾಗ ನನಗೆ ಗೊತ್ತಿರೋದು ನನಗೆ ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಪ್ರಾಬಬಲ್ ಏನಂತೀವಿ ಮೆಕ್ಯಾನಿಸಮ್ ಅಂತ ಹೇಳಬಲ್ಲೆ. ಐ ವರ್ಕ್ ಲೈಕ್ ದಟ್. ನನಗೆ ಏನಾರು ಇದ್ರೂ ನಾನು ಕೆಲಸ ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ಥಿಂಕ್ 3 o'clock in the night, 4 o'clock in the night ನನಗೆ ಐ ಡೋಂಟ್ ನೋ, ವಿ ಹ್ಯಾವ್ ಬೀನ್ ವರ್ಕಿಂಗ್. ಆ್ಯಂಡ್ ಇದನ್ನು ನಾನು ಹಾರ್ಡ್ ವರ್ಕ್ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಐ ಥಿಂಕ್ ಐ ಆಮ್ ಪ್ರೋಗ್ರಾಮ್ ಲೈಕ್ ದಟ್. ಸೊ ನನಗೆ ಈ ಸಂಬಡಿ ಆ ಟೈಮಲ್ಲಿ ನಿದ್ದೆ ಮಾಡಬೇಕು, ಮಲಗಬೇಕು, ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಐ ಡೂ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ದಟ್, ಇಟ್ಸ್ ಜಸ್ಟ್ ದಟ್ ನನಗೆ ಪ್ರೋಗ್ರಾಮ್ಡ್ ಆ ಥರ ಇದೆ. ಸೊ ಮೀ ಲೈಕ್ ಅನೂಪ್, ನಮ್ಮ ಅನೂಪ್ ಭಂಡಾರಿ, ನನ್ನ ಆಲ್ಮೋಸ್ಟ್ ಎಲ್ಲ ಡೈರೆಕ್ಟರ್ಗಳು ನನ್ನ ಸಿನಿಮಾ ಮುಗಿಸೋಷ್ಟ್ರೊಳಗೆ ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಬಿಕಾಸ್ ನಾನು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆಲ್ಲ ಫೋನ್ ಹಾಕಿರ್ತೀನಿ ನಾನು. ನನಗೆ ಟೈಮಿಂಗ್ಸ್, ನಂಗೆ ಆ ಟೈಮಿಂಗ್ ಸೆನ್ಸ್ ಗೊತ್ತಾಗಲ್ಲ. ನನಗೆ ಆ್ಯಕ್ಚುಲಿ ಎದುರುಗಡೆ ಇರೋರು ಯಾರಾದರೂ ಸರ್ ಟೈಮ್ ಆಗಿದೆ ಅಂದಾಗಲೇ ನನಗೆ ಇಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಸಡನ್ನಾಗಿ ಒಂದು ಫೋನ್ ಹಾಕ್ಬಿಟ್ಟು ಕರೆಕ್ಟ್ ನಾವು ಫೋನ್ ಹಾಕಿ ಎಪ್ಸೋನ್ ಅಂತ ಮಾಡಿ ಎಲ್ಲಿದ್ದೀರಾ ಬಂದ್ಬಿಡ್ತೀರಾ ಅಂತ ಹೇಳ್ಬಿಟ್ಟಿರ್ತೀನಿ. ಆ್ಯಕ್ಚುಲಿ ಬಂದಿದ್ದು ಉಂಟು. ಆಮೇಲೆ ನನಗೆ ಇದು 3:30 ಆಗಿದೆ ಅನ್ನೋದು ಗೊತ್ತಾಗಿದ್ದು ಉಂಟು. ಬಟ್ ಐ ಥಿಂಕ್ ಪ್ರಾಬಬ್ಲಿ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಟು ಮೀ, ದಟ್ ಐ ಗೋ ದಟ್ ವೇ. ನನಗೆ ಐ ವರ್ಕ್ ದಟ್ ಆ್ಯಂಡ್ ಪ್ರಾಬ್ಲಿ ಮಾರ್ನಿಂಗ್ 6 o'clock ಎಷ್ಟೊತ್ತಿಗೆ ಮಲಗೋದು 6:15 I'm up. I'm up. ಸೊ ಐ ಸ್ಟಾರ್ಟ್ ಮೈ ಡೇ ವೆರಿ ಅರ್ಲಿ. ಆ್ಯಂಡ್ ನನಗೆ ಆ 7 ಗಂಟೆಗೆ ಸಿನಿಮಾ ಅಂದರೆ 7 ಗಂಟೆಗೆ ಶಾರ್ಟ್ ಆಗಿಬಿಡಬೇಕು. ಸೊ ಆ ಥರ ಎಲ್ಲ ಇರೋದ್ರಿಂದ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಕವರ್ ಅಪ್ ದಟ್ ಎಕ್ಸ್ಟ್ರಾ ಅವರ್ಸ್ ಇನ್ ಅ ಡೇ. ಸೊ ದಟ್ ಗಿವ್ಸ್ ಮೀ ದಟ್ 36 hours a day ಅನ್ನೋ ಫೀಲ್ ಇದೆ. ಸೊ ದಟ್ ಗಿವ್ಸ್ ಮೀ ಆ ಒಂದು ಎಕ್ಸ್ಟ್ರಾ ಲಿಟಲ್ ಟೈಮ್ ಟು ಕುಕ್, ಟು ಟಾಕ್, ಟು ಮೀಟ್ ಪೀಪಲ್, ಟು ಎನಿಥಿಂಗ್. ಸೊ ದಟ್ ಗಿವ್ಸ್ ದಟ್. ಸರ್, ಬಟ್ ನೀವು ಹೇಳಿದ್ರಿ ಐ ಹ್ಯಾವ್ ಬೀನ್ ಪ್ರೋಗ್ರಾಮ್ಡ್ ಲೈಕ್ ದಿಸ್ ಅಂತ ಹೇಳಿ. ಇದು ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ನೀವು ನಿಮ್ಮನ್ನು ಪ್ರೋಗ್ರಾಮ್ ಮಾಡ್ಕೊಂಡಿರೋದ, ಅಥವಾ ನೀವು ಚೈಲ್ಡ್ಹುಡ್ಡಿಂದನೂ ನೀವು ಯು ಆರ್ ವೆರಿ ಪರ್ಟಿಕ್ಯುಲರ್ ಆನ್ ಫ್ಯೂ ಥಿಂಗ್ಸ್ ಲೈಕ್ ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ? ಸ್ಕೂಲ್ ಕಾಲೇಜಸಲ್ಲಿ ನಾನು ತುಂಬ ಬೇಗ ಮಲಗ್ತಾ ಇದ್ದೆ. ಯಾಕಂದರೆ HR ಇದ್ರೆ ಓದಬೇಕಿತ್ತು. ಸೊ ಅದನ್ನು ತಪ್ಪಿಸ್ಕೊಳ್ಳಿ ಎಲ್ಲ ಅದು ತಪ್ಪಿಸ್ಕೊಳ್ಳೋಕೆ ಹೋಗಿ ಮಲಗಿಬಿಡ್ತಾ ಇದ್ವಿ. ಫಸ್ಟ್ ಬೇಗ ಮಲಗ್ತಾ ಇದ್ವಿ. ಬಟ್ ಯಾವಾಗ ಇನ್ನು ಮುಂದೆ ಓದೋಕ್ಕಿಲ್ಲ ಅಂತ ಗೊತ್ತಾಯ್ತು, ನಿದ್ದೆನೇ ಬರ್ತಾ ಇರಲಿಲ್ಲ. ನಾನು ಆರಾಮಾಗಿ ಎಚ್ಚರಿದ್ದು ಓಡಾಡ್ಕೊಂಡು ಓದು ಅಂದ್ರೆ ಸ್ವಲ್ಪ ನಿದ್ದೆ ಬರ್ತಿತ್ತು ಅವಾಗ. ಯಾರಿಗೆ ಬರ್ತಾ ಇರಲಿಲ್ಲ? ನಿಮಗೆ ಬರ್ತಾ ಇಲ್ವಾ? ನಾನು ಮ್ಯಾಥ್ಸ್ ಕ್ಲಾಸಲ್ಲಿ ಮಲಗ್ತಿದ್ದೆ ಸರ್, ಲಿಟ್ರಲಿ ಮಲಗ್ತಿದ್ದೆ ಮ್ಯಾಥಮೆಟಿಕ್ಸ್. ಯಾವಾಗ ನಿಮ್ಮ ಚಾನಲ್ ಓಪನ್ ಆಗಿ ಇಷ್ಟು ವರ್ಷ ಆಯಿತು, ಇಷ್ಟು ತಿಂಗಳುಗಳಾಯ್ತು, ಇಷ್ಟು ದಿನಗಳಾಯ್ತು, ಇಷ್ಟು ಗಂಟೆಗಳಾಯ್ತು ಅಂದಾಗಲೇ ಗೊತ್ತಾಯ್ತು ನೀವು ಮ್ಯಾಥ್ಸಲ್ಲಿ ಸರಿ ಇಲ್ಲ. ಅದಕ್ಕೆ ಅಷ್ಟು ಮಗ್ ಮಾಡ್ಕೊಂಡು ಅಲ್ಲೂ ಮಿಸ್ ಹೊಡೆದೆ. ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟಲ್ಲಿ ನೀವು ತುಂಬ ಚೆನ್ನಾಗಿರ್ಬೇಕು ಅನ್ನೋದು ರಾಂಗ್ ಆಗುತ್ತೆ. ಟ್ರಸ್ಟ್ ಮೀ, ಐ ವಿಲ್ ಟೆಲ್ ಯು ಸಮಥಿಂಗ್. ನಾವು ಕಲ್ತಿದ್ದ ಪಾಠ ಇದು. ಯು ಹ್ಯಾವ್ ಟು ಬಿ ಗುಡ್ ಇನ್ ಮ್ಯಾಥ್ ಇನ್ ಲೈಫ್. ಈ ಕ್ಯಾಲ್ಕುಲೇಷನ್ ರಾಂಗ್ ಹೊಡಿತು ಅಂದರೆ ಹೇಳ್ತೀನಿ ಕೇಳಿ, ನಿಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ನಿಮ್ಮ ಹೆಸರಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ, ನೀವಲ್ಲ. ಎಲ್ಲರೂ ಬೆಳೀತಾ ಇರ್ತಾರೆ, ನೀವಲ್ಲ. ಇದು ನಾವು ತುಂಬ ಟೈಮ್ ಆದಮೇಲೆ ಕಲ್ತಿದ್ದು. ಐ ಜಸ್ಟ್ ರಿಯಲೈಸ್ ಒನ್ ಥಿಂಗ್, ವೆದರ್ ಯು ಗುಡ್ ಅಟ್ ನಾಲೆಡ್ಜ್ ನಾಟ್ ಎನಿ ಅದರ್ ನಾಲೆಡ್ಜ್, ಬಟ್ ಪ್ಲೀಸ್ ಬಿ ಗುಡ್ ಇನ್ ಮ್ಯಾಥ್. ಜೀವನದ ಲೆಕ್ಕಾಚಾರ. ನೋ, ಮತ್ತೆ ಮ್ಯಾಥ್ ಪ್ರಾಪರ್ ಮ್ಯಾಥ್, ಮನಿ ನಂಬರ್ಸ್. ದುಡ್ಡು ಹಿಂಗೆ ಹೋದ್ರಿ ಹಿಂಗೆ ಬಂದ್ರಿ ಎಲ್ಲ ಮಾಡಿದ್ರಿ, ಇದು ನಮ್ಮ ಲೆಕ್ಕಾಚಾರ. ಇದ್ರದ್ದು ಇನ್ವೆಸ್ಟ್ಮೆಂಟ್ಸು, ಇದು ಪ್ರಾಪರ್ಟೀಸ್. ಇವಾಗ ನೀವು ನಾನು ಬೆಳ್ಕೊಂಬಂದಾಗ ನನ್ನ 1 hourಗೆ ವರ್ತಿದೆ. ಏನೇ ತಿಳ್ಕೊಳಕ್ ಹೋಗ್ಲಿ ನಿಮಗೆ ನಮಗೆ ಅಂತ ಬರಲ್ಲ. ನನಗೆ ಗೊತ್ತಿರೋದು, ನಾನು ಎಲ್ಲರಿಗೂ ತುಂಬ ಜನಕ್ಕೆ ಮಾತಾಡಿದ್ದೀನಿ ಇದನ್ನು. ನೆವರ್ ಡೂ ಥಿಂಗ್ಸ್ ಫಾರ್ ಫ್ರೀ ದಟ್ ಯು ಗುಡ್ ಆಟ್. ಸೊ ದಟ್ ಇಸ್ ಅ ಮ್ಯಾಥ್. ಸೊ ಇಲ್ಲಿ ರಾಂಗ್ ಆದಾಗ ನಿಮ್ಮ ಒಳ್ಳೆತನ ಎಲ್ಲದೂ ಬೇಕಾಗುತ್ತೆ. ಬಟ್ ನಿಮ್ಮ ಹತ್ರನೇ ದುಡ್ಡಿಲ್ಲ ಅಂದರೆ ನಿಮ್ಮದು ಒಳ್ಳೆತನ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಈಗ ಸುದೀಪ್ ತುಂಬ ಒಳ್ಳೆಯವನು, ಮನೆ ಬಾಗಿಲಿಗೆ ಹೋದ್ರೆ ಹೆಲ್ಪ್ ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ. ಏನು ಉಪಯೋಗ ನನ್ನ ಒಳ್ಳೆತನ? ಆನ್ ದ್ಯಾಟ್ ನೋಟ್, ಮ್ಯಾಥ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಸ್ಲೀಪ್. Yes, math is very important. I learned that lesson. Very important. So, ಈ 36 hours ನಿಮ್ಮ ವಾಚಲ್ಲಿ ಏನು ನೀವೆಲ್ಲ ಕೆಲಸಗಳನ್ನು ಮಾಡ್ತೀರಾ ಸರ್? ಜಸ್ಟ್ ಅ ವೆರಿ ಆನೆಸ್ಟ್ ಕ್ವೆಶನ್. ನಿಮ್ಗೆ ಯಾವತ್ತಾದರೂ ಸುಸ್ತಾಯ್ತು, ಇವತ್ತು ತುಂಬ ಸುಸ್ತಾಯಿತು, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್, ಐ ಜಸ್ಟ್ ವಾಂಟ್ ಟು ಟೇಕ್ ರೆಸ್ಟ್, ನನ್ನ ಮೂಡಿಲ್ಲ, ಆ ಥರದ್ದೆಲ್ಲ ನೀವು ಅಂದ್ಕೊಂಡು ಮಾಡಿದ್ದೀರಾ ಸರ್ ನೀವು? ಆಗಿದೆ. ನಮ್ಮ ಹ್ಯೂಮನ್ ಹಾಗೆ ಆಗುತ್ತೆ. ಅದು ಜಾಸ್ತಿ ಆಗಿರೋದು ಈ ಬಿಗ್ ಬಾಸ್ ವೇದಿಕೆಯಲ್ಲಿ. ಎದುರುಗಡೆ ಕೆಲವು ಟೈಮ್ ಮಾತಾಡ್ತಾ ಇರ್ತಾರಲ್ಲ, ಅವ್ರು ಕೇಳಿ ಸುಸ್ತಾಗ್ಬಿಡ್ತೀನಿ. ಇದೇನು ಇಲ್ಲೇ ಇದಾರಲ್ಲ ಇವರೆಲ್ಲ ಇನ್ನೂ ಅಂತ ಅಂದ್ಬಿಟ್ಟು ಆ ಜಗಳಗಳು ಅದೆಲ್ಲ ಸ್ವಲ್ಪ ಸುಸ್ತು ಮಾಡುತ್ತೆ ಅಷ್ಟೇ. ಅದು ಬಿಟ್ರೆ ನಾವೆಲ್ಲ ನಾನು ಇಲ್ಲಿ DKD ಮಾಡ್ಬೇಕಾರೆ ಲೈಕ್ ಒಂದು ಫುಲ್ ಡೇ ನಿಂತು ಶೂಟ್ ಮಾಡಿದ ನೆಕ್ಸ್ಟ್ ಡೇ ನಾನು ಲೈಕ್ ಐ ವಿಲ್ ಬಿ ಲೈಕ್ ಫುಲ್ ಕಾಮನ್. ಡೋಂಟ್ ಕಂಪೇರ್ ಮೀ ಟು ಯು ಬಿಕಾಸ್ ಐ ಟೆಲ್ ಯು ವೈ. ಐ ಸೀರಿಯಸ್ಲಿ ಟು ಅಂಡರ್ಸ್ಟ್ಯಾಂಡ್ ದಟ್ ಆಸ್ ಲೇಡೀಸ್ ಇಟ್ಸ್ ಅ ಲಿಟಲ್ ಮೋರ್ ಡಿಫಿಕಲ್ಟ್ ದೆನ್ ಮೆನ್. You have your way, your hairdo, you have your makeup, you have on dumbbells, earrings around that weight, and your dresses, you carry so much of weight in your dresses, and that heels what you wear.
Don't compare us. We are okay. We just want pant. Maximum there is a zip and there's buttons. That's all the difference in the ಬಟ್ pants. ಸರ್ ನೀವು ಅಷ್ಟು ಸಿಂಪಲ್ ಇಲ್ಲ ಸರ್. ನಾವು ನೋಡ್ತಿರ್ತೀವಿ ಸ್ಟೇಜಲ್ಲಿ. ನಾನು ಇದುವರೆಗೂ ಸ್ಟೇಜಲ್ಲಿ ಬಿಕಾಸ್ ನಾನು ನಿಮ್ಮ ಆ್ಯಂಕರಿಂಗ್ ಎಲ್ಲ ಫಾಲೋ ಮಾಡ್ತೀನಿ ಬಿಕಾಸ್ ನಮ್ಗೆ ಅದು ಒಂದು ಕಲಿಕೆ ಸರ್ ಅದು. ನಾನು ಒಂದು ಅಬ್ಸರ್ವ್ ಮಾಡ್ತೀನಿ, ಇವಾಗ ನಾನು ಹಿಂಗೆ ಕುತ್ಕೊಂಡಿರೋದೇ ನಂಗೆ ರಾಂಗ್ ಅನ್ಸುತ್ತೆ. ಒಂದು ರಿಂಕಲ್ಲು ನಿಮ್ಮ ಶರ್ಟಲ್ಲಿ, ನಿಮ್ಮ ಬ್ಲೇಸರಲ್ಲಿ, ಸೂಟಲ್ಲಿ ವಿ ಡೋಂಟ್ ಗೆಟ್ ಟು ಸಿ ಹೌ ಡು ಯು ಪರ್ಫೆಕ್ಟ್ಲಿ ಹ್ಯಾಂಡಲ್ ಇಟ್ ಸರ್. ಲೈಕ್ ಅದನ್ನ ಅಷ್ಟು ಪಾಯ್ಸ್ಡ್ ಆಗಿ ಹೆಂಗೆ ಸರ್ ನೀವು ನಿಲ್ತೀರಾ, ಅದು ಹೆಂಗೆ ತಗೋತೀರಾ ಸರ್? ಅಷ್ಟು ಚೆನ್ನಾಗಿ ಹೊಲಿಬೇಕು ಅವರು, ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ತೀನಲ್ಲ. ವೆರಿ ಪರ್ಟಿಕ್ಯುಲರ್. ಅರೆ they are my designers. I give them time, I give them money, I give them everything. What do you mean? Designers ಬೇರೆ, tailoring ಬೇರೆ. So there's a difference. How they are designers, they have to get it right and they have to understand the mechanism. Mechanism ಏನಂತಂದ್ರೆ, ನಾನು ಬಿಗ್ ಬಾಸ್ ಅಲ್ಲಿ ಕೂರಲ್ಲ. ಹೌದು. ಕೂರಲ್ಲ ಅಂದಾಗ your dress has to be a particular way stitched. ಕುತ್ಕೋತೀನಿ ಅಂದಾಗ there is a particular way. ಕುತ್ಕೊಂಡಾಗ ನಿಮ್ಗೆ ರಿಂಕಲ್ಸ್ ಬರುತ್ತೆ, ಪ್ಯಾಂಟ್ ಲೆಂತ್ ಬೇರೆ ಇರುತ್ತೆ, ನಿಂತ್ಕೊಂಡಾಗ ಪ್ಯಾಂಟ್ ಲೆಂತ್ ಬೇರೆ ಇರುತ್ತೆ. ಆ್ಯಂಡ್ ನಾವು ನಾರ್ಮಲ್ ಆಗಿ ಕ್ಯಾಮ್ರಾ ಈ ಕಡೆ ಬಂದು ಕ್ಯಾಮ್ರಾ ಈ ಕಡೆ ಆಲ್ಮೋಸ್ಟ್ ಮೈ ಆ್ಯಂಗಲ್ ಇಸ್ ದಿಸ್. ಸೊ ಹೌ ಪರ್ಫೆಕ್ಟ್ ಕ್ಯಾನ್ ಯು ಸಿ ದೇ, ಆಲ್ ದಟ್ ಮ್ಯಾಟರ್ಸ್. ಸೊ ಅದು ದೇರ್ ಇಸ್ ಅವ್ರು ನೋಡಿದ ತಕ್ಷಣ ಹೇಳ್ತೀನಿ ಇದು ವರ್ಕ್ ಆಗಲ್ಲ ನೋಡಿ, ಇದು ಯಾಕೆ ಇಲ್ಲಿ ಓದಿದ್ರೆ ಬಟನ್ ಓದಿದ್ರೆ ಆಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಇನ್ಪುಟ್, ಅದು ಮಾಡೇ ಮಾಡ್ತೀವಿ. ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸೀಸನ್ 1 ಆ್ಯಂಡ್ ಥ್ಯಾಂಕ್ ಯು ಸರ್. ನೀವು ಮೊನ್ನೆನೂ ಒಂದು ಇಂಟರ್ವ್ಯೂಲಿ ಹೇಳ್ತಿದ್ರಿ ಯೋರ್ ಫೇವ್ರೆಟ್ ಸೀಸನ್ ಇಸ್ ಸೀಸನ್ 1 ಅಂತ ಹೇಳ್ಬಿಟ್ಟು. ವಿ ಆರ್ ವೆರಿ ಹ್ಯಾಪಿ. ಆ ಸೀಸನಲ್ಲಿ ನಿಮ್ಮ ಫೇವ್ರೆಟ್ ಸೀಸನಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು 10, 11, 12 ಸೀಸನ್ಗಳ ಕಾಲ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿತ್ವಗಳು, ಒಂದು ಕಡೆ ಅವ್ರು ಮಾತಾಡ್ತಿರೋಂಥ ಎನರ್ಜಿ ಆಗಿರ್ಬೋದು, ಇದೆಲ್ಲವನ್ನ ತಗೊಂಡು ನಿಮ್ಮನ್ನ ನೀವು ಹೇಗೆ ಸಾರ್ಟ್ ಔಟ್ ಮಾಡ್ತೀರಾ ಸರ್ ಬೈ ಎಂಡ್ ಆಫ್ ದ ಡೇ? ನೀವ್ ಹೇಳ್ತಾ ಇರೋದು ಯಾವ್ದೋ 18 ಕಂಟೆಸ್ಟೆಂಟ್ಸ್ ಅಷ್ಟೇ. ಅವ್ರೊಟ್ಟಿಗೆ ನನ್ನನ್ನು ನಾನು ಸಾರ್ಟ್ ಔಟ್ ಮಾಡ್ಕೊಳ್ಳೋದೇನಿದೆ. ಬಟ್ ವೆನ್ ಯು ಟೇಕ್ ಸೋ ಮೆನಿ ಥಿಂಗ್ಸ್, ಐ ಟೇಕ್ ಇಟ್ ಆನ್ ಅ ಡೈಲಿ ಬೇಸಿಸ್. ಇಲ್ಲಿ ಬರೀ 18 ಜನ, ಇಲ್ಲಿ 18,000 ಜನ ಇದಾರೆ ಇಲ್ಲಿ. ಅಯ್ಯೋ ಒಂದೊಂದು ಕತೆಗಳ ಏನು, ಇಲ್ಲಿ ಅವ್ರು ಏನ್ ಮಾತಾಡ್ತಾ ಇದಾರೆ, ಯಾರು ಮಾತಾಡ್ತಾ ಇದಾರೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾತಾಡ್ತಾ ಇದಾರೆ, ಯಾರು ಮಾತಾಡ್ತಾ ಇದಾರೆ ಅಂತ ಏನು ಗೊತ್ತಾಗಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ವಿ ಡೀಲ್ ವಿತ್ ದಟ್ ಎವ್ರಿ ಡೇ. ಸರ್ ನಾನು ಕೂಡ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನಿಮ್ಮ ಹತ್ರ ಕೇಳೋದಾದ್ರೆ, ನಮ್ಮ ಸೀಸನ್ಗೂ ಇಷ್ಟು ಸೀಸನ್ಗಳಿಗೆ ನೀವು ಕಂಡಂಥ ಒಂದು ವ್ಯತ್ಯಾಸ ಇದು? ಆನೆಸ್ಟಿ. ನಿಮ್ಮ ಸೀಸನಲ್ಲಿ ತುಂಬ ಆನೆಸ್ಟಿ ಆ್ಯಂಡ್ ಇನ್ನೋಸೆನ್ಸ್ ಇತ್ತು. ಯಾಕಂದ್ರೆ ನಿಮಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಬಂದ್ರಿ ಆಡಿದ್ರಿ ಅಷ್ಟೇ. ನಿಮ್ಮನ್ನ ನೋಡಿ ಸೆಕೆಂಡ್ ಸೀಸನ್ ಬೇರೆ ಥರ ಇದ್ರು, ನಿಮ್ಮ 2 ಸೀಸನ್ ನೋಡಿ ಥರ್ಡ್ ಸೀಸನ್ ಬೇರೆ ಥರ ಇತ್ತು. ಈಗ ಬರೋದ್ ತನಕ ಏನಾಗ್ಬಿಟ್ಟಿದೆ, ಇವಾಗ ಇತ್ತೀಚಿನ ಸೀಸನ್ಗಳಲ್ಲಿ ಹೇಳ್ತಾರಷ್ಟೇ ವೇದಿಕೆ ಮೇಲೆ ಬಂದು ನಾನಾಗಿರ್ತೀನಿ ಅಂತ. ಅಲ್ಲಿ ಹೋದ್ರೆ ಯಾರೋ ಒಬ್ಬ ಜಗಳ ಮಾಡಿ ಗಲಾಟೆ ಮಾಡಿ ಗೆದ್ದಿರೋ ಒಬ್ಬ ಕಂಟೆಸ್ಟೆಂಟ್ ಇರ್ತಾರೆ, ಅವ್ರನ್ನ ಕಾಪಿ ಮಾಡ್ತಾರೆ. ಇನ್ಯಾರೋ ಏನೋ ಈ ಥರ ಇದ್ರೇನೆ ನಾವು ಗೆಲ್ಲಕ್ಕಾಗೋದು, ನಾವು ಒಳಗಡೆ ಹೋಗಿ ಒಂದು ಪೇರ್ ಹುಡುಕಿದ್ರೇನೆ ಅಲ್ಲಿ ಬದುಕಕ್ಕಾಗೋದು. ಅರುಣ್ ಸಾಗರ್ನ ನೋಡಿ ಎಲ್ಲರೂ ಏನ್ ಅನ್ಕೊಂಡ್ರು, ಓಕೆ ತಮಾಷೆ ಮಾಡಿ ಈ ತರ ಎಲ್ಲ ಮಾಡ್ತಾ ಇದ್ರೆ ತುಂಬಾ ಹೆಸರುಗಳು ಬರುತ್ತೆ. ಅರುಣ್ ಬೈ ನೇಚರ್ ಇಸ್ ಲೈಕ್ ದಟ್. ಅವ್ರ ಕೆಲ್ಸಾನೇ ತರದೆ, ಅವ್ನ್ ಎಲ್ರದ್ದು ಮಾನ ಮರ್ಯಾದೆ ಸರ್ವನಾಶ ಮಾಡೋದೇ ಅರುಣ್ ಸಾಗರ್ ಕೆಲಸ. ಬೇಸಿಕ್ಲಿ ಅವ್ರ ಕೆಲಸನೇ ಅದು, ಎಲ್ರು ಮಾನ ಮರ್ಯಾದೆ ಸರ್ವನಾಶ ಮಾಡ್ತಾ ಇರ್ತಾರೆ. ಪಾರ್ಟಿಗೆ ಬಂದ್ಬಿಟ್ರೆ ಅವರು. ಬಟ್ he is not a bad guy. He doesn't mean it on a very big level. ಟಾಂಟು ಸರ್ಕಾಸಮ್ದು ಪರಮಾವಧಿ. He is that, but he is fun. But that was his best. Correct. ಒಂದೇ ತರ ವ್ಯಕ್ತಿತ್ವ ಬಿಗ್ ಬಾಸ್ ಅಲ್ಲಿ ಗೆಲ್ಲೋ ಹಾಗಿದ್ದಿದ್ರೆ, ಇನ್ನೊಂದು ಇವ್ರು ಯಾರು ನೋಡದೇ ಇರೋದಂದ್ರೆ 10 ಸೀಸನ್ ಅಲ್ಲೂ 10 ಬೇರೆ ಬೇರೆ ವ್ಯಕ್ತಿತ್ವ ಗೆದ್ದಿರೋದು. Very true. 10 different personalities each time. ಸೊ ಅದನ್ನ ನೀವು ಜನರಲೈಸ್ ಮಾಡೋಕ್ಕೆ ಆಗಲ್ಲ. ಇವರೆಲ್ಲ ಜನರಲೈಸ್ ಮಾಡ್ತಾ ಇದಾರೆ ಕುತ್ಕೊಂಡು, ಅದು ನೋಡಿ ಪಾಪ ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಯುವರ್ ಸೀಸನ್ ಎಲ್ಲದು ಅದ್ಭುತವಾಗೇ ಇತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಬಿಗ್ ಬಾಸ್ ಹವಾಯಿಂದ ಈ ಕಡೆ ಬಂದರೆ ಇವಾಗ ಒಂದೇ ಹವಾ ಇರೋದು ಸರ್, ಮ್ಯಾಕ್ಸ್ ಸಿನಿಮಾಗೋಸ್ಕರ ಆ್ಯಂಡ್ ಕಿಚ್ಚ ಸುದೀಪ್ ಸರ್ಗೋಸ್ಕರ 2.5 ವರ್ಷಗಳ ಕಾಲ ಅಭಿಮಾನಿಗಳು ಕಾಯ್ತಿದ್ರು ಸರ್. ಆ್ಯಂಡ್ ಫೈನಲಿ ಈ 25ನೇ ತಾರೀಕು ಮ್ಯಾಕ್ಸ್ ಬರ್ತಾ ಇದೆ ವಿತ್ ಮ್ಯಾಕ್ಸ್ ಎಕ್ಸ್ಪೆಕ್ಟೇಷನ್ಸ್. 2.5 ವರ್ಷ ಅಲ್ಲ ರೀ, 1.5 ವರ್ಷ ಕೇಳಿ. ಅದೇ ನಿಮ್ಮ ಮ್ಯಾಥ್ ಗೊತ್ತಿಲ್ಲ ನನ್ನ ಹಿಂದಿಂದ ರಿಲೀಸ್ ಆಗಿ 2.5 ವರ್ಷ ಆಗಿದೆ. ಕರೆಕ್ಟಾ? ನನ್ನ ಸ್ಪೀಡ್ ಪ್ರಕಾರ ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟಿರೋದು ನಾನು. ಆ ಲೆಕ್ಕದಲ್ಲಿ 1.5 ವರ್ಷ ಡಿಲೇ ಆಗಿದೆ. 1.5 ವರ್ಷ. ಹಾ, 2.5 ವರ್ಷ ನನಗೆ ಅದು ನಂಬಿಕೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದಾ? ಅದಿಲ್ಲ. ಸಾರಿ ಸರ್, ಮೈ ಮ್ಯಾಥ್ಸ್ ರಾಂಗ್. 1.5 ವರ್ಷ. there's a delay. there's definitely a delay. Unforced. ಬಟ್ ಈಗ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ 25th. ಇದು ನಿಮಗೆ ರಿಲೀಫ್ ತರ್ತಿದ್ಯಾ ಅಥವಾ ಆರ್ ಯು ಸ್ಟಿಲ್ ಮ್ಯಾಕ್ಸಿಮಮ್ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಇದೆಯಾ ರಿಲೀಸ್ಗೋಸ್ಕರ? ಐ ಹ್ಯಾವ್ ಆಲ್ವೇಸ್ ಬೀನ್ ಸೀನ್. ನಾನು ಈಗ ಚಿಕ್ಕ ಪರದಲ್ಲಿ ಬರ್ತಾ ಇದ್ದೆ, ಟಿವಿಯಲ್ಲಿ ಅಲ್ಲಲ್ಲಿ CCಯಲ್ಲಿ ಕಾಣಿಸ್ಕೊಂಡಿದ್ದೀನಿ, ಎಲ್ಲ ಕಡೆ ಇದ್ದೀನಿ. ಸೊ ಫಾರ್ ಮೀ ದಟ್ ಇಸ್ ನೆವರ್ ಅ ಸ್ಕೇರ್ಸಿಟಿ. ನಾನು ಬಂದಿದ್ದೀನಿ. ಒಂದು ಡಿಲೇ ಆಗೋಕ್ಕೆ ಕಾರಣ ಇದೆ, ಅಫ್ಕೋರ್ಸ್, ಎಸ್, ಬಟ್ ಇಟ್ಸ್ ನಾಟ್ ಅ ರಿಲೀಫ್ ಆಸ್ ಸಚ್ ದಟ್. ನನಗೆ ಆ್ಯಕ್ಚುಲಿ ಕ್ವೈಟ್ ಇತ್ತೀಚೆಗೆ, ಎಸ್ಪೆಷಲಿ ಮೊನ್ನೆ ರೀಸೆಂಟ್ಲಿ ಒರಾಯನ್ ಮಾಲ್ ಒಂದು ಶೋ ನಡೆಯುತ್ತೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಕೈಂಡ್ ಆಫ್ ಅ ಕ್ರೌಡ್. ಇವನ್ ಒರಾಯನ್ ಮಾಲ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಕೈಂಡ್ ಆಫ್ ಅ ಕ್ರೌಡ್.
ಆ ಶೋ ಆದಮೇಲೆ ಐ ವಾಸ್ ವೆರಿ ಅಪಾಲಜೆಟಿಕ್ ಆ್ಯಕ್ಚುಲಿ, ಆ್ಯಂಡ್ ದಟ್ ಈಸ್ ವರ್ ಐ ಫೆಲ್ಟ್ ಇಟ್ ದಟ್ ಅಂದರೆ ವಾಟ್ ಕೈಂಡ್ ಆಫ್ ಅ ಲವ್ ಇಸ್ ದಟ್ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ನೀವು ಇಷ್ಟು ಟೈಮ್ ಸೀಸನ್ ಆದಮೇಲೆ ಐ ಮೀನ್ ಪೀಪಲ್ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಟುಡೇ, ನಿಮ್ಮ ಹತ್ರ ಲಾಯಲ್ ಆಗಿರೋ ಅವಶ್ಯಕತೆ ಇಲ್ಲ ಅಂಥದ್ರಲ್ಲೂ ಬಂದು ಆ್ಯಂಡ್ ಐ ಸಾ ಸೋ ಮೆನಿ ವಿಮೆನ್ ಇನ್ ದಟ್ ಕ್ರೌಡ್. ಅದಾದಮೇಲೆ ಯು ವೋಂಟ್ ಬಿಲೀವ್ ಫ್ರಮ್ ಒರೈನ್ ಮಾಲ್ ಶೋ ಇಂದ ಹಿಡಿದು ಇವತ್ತವರೆಗೂ ದ ಸ್ಪೀಡ್ ಐ ಹ್ಯಾವ್ ಬೀನ್ ವರ್ಕಿಂಗ್ ಟುವರ್ಡ್ಸ್ ದ ಅದರ್ ಮೂವೀಸ್. ಸೊ ಐ ಡಿಸೈಡೆಡ್ ಇವಾಗ ಈ ಯಾವ ಥರ ಸ್ಕೆಡ್ಯೂಲ್ ಹಾಕಿ ಕೂತ್ಕೊಂಡು ಮಾಡೋದಂದ್ರೆ ಇದು ಅಟ್ಲೀಸ್ಟ್ ನೆಕ್ಸ್ಟ್ 18 months, ಐ ಆಮ್ ನಾಟ್ ಟಾಕಿಂಗ್ 1 year ಅಲ್ಲಿ ಸಾಧ್ಯ ಅಲ್ಲ, ನೆಕ್ಸ್ಟ್ 18 months ವಿ ಶುಡ್ ಹ್ಯಾವ್ ಅಟ್ಲೀಸ್ಟ್ 2 releases ನೀವು ನೋಡ್ಕೊಳ್ಳಿ ಮಾಡಿ ಹಾಗೆ. ಆ್ಯಂಡ್ ಐ ಆಮ್ ವೆರಿ ಪ್ರಾಕ್ಟಿಕಲ್ ಇನ್ ಲೈಫ್. ಇವಾಗ ಉಳಿಯೋಕ್ಕೆ ಹೋದರೆ ನನಗೂ ಒಂದು ಕೂತ್ಕೊಂಡು ಮಾತಾಡೋಕ್ಕೆ ಹೋದರೆ ನನ್ನ ಮೆಂಟಾಲಿಟಿ ಕೆಲವು ಸೂಟ್ ಆಗಲ್ಲ. ಸೊ ಐ ನೋ ದಟ್ ಹೌ ಮೆನಿ ಮೋರ್ ಇಯರ್ಸ್ ಆಸ್ ಅ ಲೀಡ್ ಆ್ಯಕ್ಟರ್ ಐ ಕ್ಯಾನ್ ಡೂ ಆರ್ ಐ ವಿಲ್ ಡೂ. ಇಟ್ಸ್ ನಾಟ್ ಅಬೌಟ್ ಸಿನಿಮಾ, ಇಟ್ಸ್ ಅಬೌಟ್ ಮೀ. ಆ್ಯಂಡ್ ಹೌ ಮೆನಿ ಫಿಲ್ಮ್ಸ್ ಅಪ್ರಾಕ್ಸಿಮೇಟ್ಲಿ ಹೋಗ್ತಾರ ಸ್ಪೀಡ್ ನೋಡೋಕೆ ಹೋದ್ರೆ ಐ ಆಮ್ ಲೆಫ್ಟ್ ವಿತ್. ಇಟ್ಸ್ ವೆರಿ ಪ್ರಾಕ್ಟಿಕಲ್ ಥಿಂಕಿಂಗ್. ಸೊ ಐ ನೋ ಐ ಹ್ಯಾವ್ ಅ ನಂಬರ್. ಸೊ ದಿಸ್ ಇಸ್ ಪ್ರಾಬಬ್ಲಿ ದ ನಂಬರ್ ಐ ಆಮ್ ಗೋಯಿಂಗ್ ಟು ಟಚ್ ಆಸ್ ಅ ಆ್ಯಕ್ಟರ್, ಲೀಡ್ ಆ್ಯಕ್ಟರ್. ಅದಾದಮೇಲೆ ನನಗೆ ಸ್ಟ್ರೆಚ್ ಮಾಡಿ ಅಣ್ಣ ತಮ್ಮನ ಕ್ಯಾರೆಕ್ಟರ್ ಮಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಆಮ್ ನಾಟ್ ಸಂಬಡಿ ಲೈಕ್ ದಟ್. So I know how many. So in number of cinemadalli, what all I want to do, what kind of films I want to do, and how soon. ಇದೊಂದು ಬರುತ್ತೆ ತಲೆಗೆ. ಇದಿಷ್ಟು ಸ್ಟ್ರೈಕ್ ಆಗಿದ್ದು ನನಗೆ ಆಫ್ಟರ್ ದಟ್ ಒರೈನ್ ಶೋ. ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್ ಥ್ರೂ ವಿ ಶುಡ್ ಡೂ ದಟ್. 2.5 ವರ್ಷ ಆದಮೇಲೆ ಬರ್ತಾ ಇದೆ. ಸೋ ಈಸಿ ಇಟ್ ವಾಸ್ ಟು ಸೇ. ಆವಾಗ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಓಕೆ 28 years ಐ ಹ್ಯಾವ್ ಡನ್ ಓನ್ಲಿ ಸೋ ಮೆನಿ ಫಿಲ್ಮ್ಸ್. ಸೊ ದ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್, ಸೋ ಮೆನಿ ಇಯರ್ಸ್ ಎಷ್ಟು ಮಾಡ್ಬೋದು ಹಬ್ಬ ಅಂದರೆ. ಸೊ ದಿಸ್. ಸೊ you'll be at that particular age. So this is the number of films I can do. Avaga, I think, oh, you need to push and you need to do that kind of films. ಯಾವ ಥರ ಸಿನಿಮಾ ಮಾಡಬೇಕು ಅಂತ ಇದ್ದಾರೆ, we have to do. Those are the practical things I think. ಬಟ್ ಸೀರಿಯಸ್ಲಿ ನೀವು ಇಷ್ಟು ಯೋಚನೆ ಮಾಡಿದ್ರೆ ಸರ್, ಲೈಕ್ ನಾನು ಇಷ್ಟು ವರ್ಷಗಳ ಹೀರೋ ಆಗಿರ್ತೀನಿ, ಅದಾದ ನಂತರ ನಾನು ಬೇರೆ. ಎವ್ರಿಬಡಿ ಬಿಕಮ್ಸ್ ಅ ಬೋರ್ ಇನ್ ದಿ ಎಂಡ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ದಟ್ ನಾವು ಕುತ್ಕೊಂಡ್ಬಿಟ್ಟು ಹಿಂಗೆ ಇರ್ತೀವಿ ಹಾಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸಿ, ಕ್ರೌಡ್ ವಿಲ್ ವಾಂಟ್ ಸಮಥಿಂಗ್ ಎಲ್ಸ್, ಕ್ರೌಡ್ ವಿಲ್ ನೀಡ್ ಸಮಥಿಂಗ್ ಎಲ್ಸ್. ಮೈ ಡಾಟರ್ ಮೇ ಆಸ್ಕ್ ಸಮಥಿಂಗ್ ಎಲ್ಸ್. ಯು ಅಂಡರ್ಸ್ಟ್ಯಾಂಡ್? ದೇ ಆಲ್ ನೀಡ್ ಹೀರೋಸ್ ಹೂ ಕ್ಯಾನ್, ಅವ್ರು ನಿಮಗೆ ಅನ್ಸಿರೋದು ಅವ್ರು ಮಾಡಬೇಕಲ್ಲ, ಅದಕ್ಕಂತ ಇರ್ತಾರೆ ಸೆಟ್, ಅದಕ್ಕಂತ ದ ನ್ಯೂ ಜನರಲ್ ಕಮ್ ಅಂಡ್ ಟೇಕ್ ಓವರ್. ವರ್ಲ್ಡ್ ಈ ಇಂಡಿಯಾದಲ್ಲಿ ಮಾರ್ಕೆಟಲ್ಲಿ ಎಷ್ಟು ಜನಕ್ಕೆ ರಜನಿಕಾಂತ್ ಆಗೋಕ್ಕಾಗಿದೆ? ಆ ವಯಸ್ಸಲ್ಲೂ ಹೀರೋ ಓನ್ಲಿ ಒನ್. ಅಮಿತಾಬ್ ಸರ್ ಇಸ್ ಡೂಯಿಂಗ್ ಹಿಸ್ ಏಜ್, ದೋ ಹಿ ಇಸ್ ಗೆಟಿಂಗ್ ಪ್ರೈಮ್ ರೋಲ್ಸ್, ಹಿ ಇಸ್ ಡೂಯಿಂಗ್ ಹಿಸ್ ಏಜ್, ರೈಟ್? ಹೀರೋ ಅಂತ ಉಳ್ಕೊಂಡವರು ಆ ಏಜಲ್ಲಿ ಆ ಕ್ರೇಜ್ ಒಟ್ಟಿಗೆ ಇನ್ನೂ ಹೌ ಮೆನಿ? ಓನ್ಲಿ ಒನ್ ಐ ಕ್ಯಾನ್ ಥಿಂಕ್ ಆಫ್. ಕರೆಕ್ಟ್? ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಾಗ ನಿಮಗೆ ಅನಿಸ್ಬೋದು, ಆದರೆ ನೀವು ಆಗ್ಬೋದು, ಇಲ್ಲಾಂದರೆ ಚಾನ್ಸೇ ಇಲ್ಲ. 99% ನೋ. ಸೊ ಆಗಿರುವಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಥಿಂಕ್ ನೀವೇನು ಮಾಡಬೇಕು ಅಂತ ಇದ್ದೀರಂತ. ಐ ಥಿಂಕ್ ದಟ್ ಅದರಲ್ಲಿ ಏನು. ನೀವು ಈ ಅಭಿಮಾನಿಗಳ ಸಂಭ್ರಮ ಹೇಳ್ತಾ ಇದ್ರೆ ನಾನು ಐ ಜಸ್ಟ್ ರೀಕಾಲ್ಡ್ ಸಮಥಿಂಗ್ ಸರ್. ಈಗ ಪಿಕ್ಚರ್ ರಿಲೀಸ್ ಆಗಿತ್ತು ಸರ್, ತೆಲುಗುವಿಂದ ಹಿಂದಿ ಮಕ್ಕಿ ಆಯಿತು. ಅದಾದ ನಂತರ ವಿದೇಶಗಳಲ್ಲಿ ಜಪಾನ್ ಆಗಿರ್ಬೋದು, ಐ ಥಿಂಕ್ ಲಾಸ್ ವೇಗಸಲ್ಲಿ ಎಲ್ಲೋ ಒಂದು ಕಡೆ ಶೋ ಆಗುತ್ತೆ. ಅದೊಂದು ವಿಡಿಯೋ ಇದೆ ಸರ್ ಯೂಟ್ಯೂಬಲ್ಲಿ. ಐ ರಿಮೆಂಬರ್ ಸೀಯಿಂಗ್ ದಟ್ ದ ಕೈಂಡ್ ಆಫ್ ರಿಯಾಕ್ಷನ್, ದ ಕೈಂಡ್ ಆಫ್ ಸೆಲೆಬ್ರೇಷನ್ ದೇ ವರ್ ಡೂಯಿಂಗ್ ಇಟ್ ಸರ್. ಅವತ್ತು ಆ ವಿಡಿಯೋ ನೋಡಿದಾಗಲೂ ಈಗ ನೀವು ಹೇಳ್ತಿದ್ದಾಗಲೂ ನನಗೆ ಅನಿಸಿದ್ದು, ಒಂದು ನೊಣಾನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಿನಿಮಾನ ರಾಜಮೌಳಿ ಸರ್ ಕ್ರಿಯೇಟ್ ಮಾಡಿ ಡೈರೆಕ್ಟ್ರು ವಾವ್ ಎಂಥ ಸಿನಿಮಾ ಮಾಡಿದ್ರು ಅನ್ನೋದು ಒಂದು ಕಡೆ ಆದರೆ, ಒಬ್ಬ ಆಡಿಯನ್ಸ್ ಆಗಿ ಹೇಳೋದು ನೊಣಾನೇ ಇಲ್ಲದೆ ಅಭಿನಯ ಮಾಡಿದಂಥ ಅಭಿನಯ ಚಕ್ರವರ್ತಿ ನೀವು ಸರ್. ಈ ಎಲ್ಲ ಸೆಲೆಬ್ರೇಷನ್ ನಿಮಗೆ ಸಲ್ಲಲೇಬೇಕು. ಈ ಅಭಿನಯ ಚಕ್ರವರ್ತಿಯ ಅಭಿನಯ ಯಾವತ್ತಿಗೂ ನಿಲ್ಬಾರ್ದು. ಅವ್ರ ರಿಯಲ್ ಲೈಫಲ್ಲೂ ಸರಿ, ಆನ್ ಸ್ಕ್ರೀನಲ್ಲೂ ಸರಿ ಸರ್. ಸಿನಿಮಾ ಲವರ್ಸ್ ಆಗಿ ವಿ ವಿಲ್ ಆಲ್ವೇಸ್ ಸೆಲೆಬ್ರೇಟ್ ಯು ಆಸ್ ಹೀರೋ ಸರ್. ದಟ್ ಇಸ್ ದೇರ್. ವಿಲ್ ಆಲ್ವೇಸ್ ಸೆಲೆಬ್ರೇಟ್ ಯು ಆಸ್ ಹೀರೋ. ಥ್ಯಾಂಕ್ ಯು. ಕಾಫಿ ಮಾಡ್ಕೊಡಿ. ಖಾಲಿ ನಾವು ಕೊಟ್ಟಿರೋ ಕಾಫಿ ಇನ್ನೂ ಖಾಲಿ ಆಗಿಲ್ಲ. ಖಾಲಿ ಆದರೂ ನೀವು ಕೇಳ್ತಾ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಾ ಅಕುಲ್ ಅದೇನಾರು ಹೇಳಿದ್ನ, ಕಾಫಿ ಮೆಷಿನ್ ತೊಗೊಂಡಾಗ ಒಂದೇ ಕಾಫಿ ಮಾಡ್ಕೊಡು. ಇಲ್ಲ ಹೇಳಿಲ್ಲ. ಅವ್ನು ತುಂಬಾ ಬಡ್ಜೆಟ್ ಅಲ್ಲಿ ಲೈಫ್ ಲೀಡ್ ಮಾಡೋದು. ಯಾರು? ಅಕುಲ್. ಕಳ್ಳ ಸರ್. ಇಲ್ಲ ಸರ್, ಅದೆಲ್ಲ ಅವ್ನು ದುಡ್ಡು ಅಂತ ಬಂದಾಗ ಅವರು ಬಂದ್ಬಿಟ್ಟು ಏನಾದ್ರು ಒಂದು ಹೇಳ್ತಾರೆ, ಕಿಚ್ಚಾ ಬ್ರೋ ಹ್ಯಾವ್ ಯು ಸೀನ್ ದಿಸ್ ಕಿಚ್ಚಾ ಬ್ರೋ, ಕಿಚ್ಚಾ ಬ್ರೋ ಈ ಐಟಮ್ ನೋಡಿ ಕಿಚ್ಚಾ ಬ್ರೋ ಅಂತ. ಅಂದ್ರೆ ನಿಮ್ಗೆ ಯಾವ ಥರ ಮಾತಾಡ್ತಾರೆ ಅಂದ್ರೆ ಅವರೇ ನಾಳೆ ಕಳಿಸ್ಕೊಟ್ಬಿಡ್ತಾರೆ ಅನ್ನೋ ಥರ ಎಲ್ಲ. ಓಕೆ ಕಿಚ್ಚಾ ಬ್ರೋ ಲಿಂಕ್ ಕಳಿಸ್ಬಿಡ್ತೀನಿ ಕಿಚ್ಚಾ ಬ್ರೋ, ನೀವು ಆರ್ಡರ್ ಮಾಡಿ ತುಂಬ ಚೆನ್ನಾಗಿದೆ ಕಿಚ್ಚಾ ಬ್ರೋ ಅಂತ. ಓಕೆ ಓಕೆ ಓಕೆ. ಆಮೇಲೆ ನೀವೇ ಆರ್ಡರ್ ಮಾಡ್ಕೊ. ಕಿಚ್ಚಾ ಬ್ರೋ ಒಂದು ರೆಸಾರ್ಟ್ ಮಾಡಿದ್ದೀನಿ ಕಿಚ್ಚಾ ಬ್ರೋ ಅಂತ. ಏನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ತೋರಿಸಿದ್ರು ಫೋಟೋ. ಯಾವುದೋ ಬಿಗ್ ಬಾಸ್ ಪ್ರಾಪರ್ಟಿ ಇದ್ದಂಗೆ ಇದೆಯಲ್ಲ ಅಂದ್ರೆ, ಕಿಚ್ಚಾ ಬ್ರೋ ನಾನು ಅಲ್ಲೇ ಹೋಗ್ಬಿಟ್ಟು ಅವ್ರು ಹೆಂಗೂ ಆ ಹಳೆ ಪ್ರಾಪರ್ಟಿ ಯೂಸ್ ಮಾಡಲ್ಲ ಅಂತ ಗೊತ್ತಾದಾಗ, ಕಿಚ್ಚಾ ಬ್ರೋ ಎಷ್ಟಕ್ಕೆ ಕ್ರ್ಯಾಕ್ ಮಾಡಿರ್ಬೋದು ಹೇಳಿ ನಾನು ಅಂದ್ಬಿಟ್ಟು, ಇಷ್ಟಕ್ಕೆ ಕ್ರ್ಯಾಕ್ ಮಾಡಿ ಇಡೀ ಮನೇಲಿ ಇದ್ದಿದ್ದು ಪ್ರಾಪರ್ಟಿ ತೊಗೊಂಡಾಗ ರೆಸಾರ್ಟಿಗೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಲೆಗೆ ಬರಲ್ವಲ್ಲ, ನಮ್ಮ ತಲೆಗೆ ಬರಲ್ಲ. ನಮ್ಮ ಬುಡದಿಂದ ತಗೊಂಡೋಗಿ ಒಂದು ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಲ್ಲಪ್ಪ ನೀನು.
ವೆರಿ ಇಂಟೆಲಿಜೆಂಟ್, ಈ ಸೂಪರ್ ಸ್ಮಾರ್ಟ್. ಸೂಪರ್ ಸ್ಮಾರ್ಟ್, ಕರೆಕ್ಟ್. ಮೇಡಮ್ ಅವನು ಇವತ್ತವರೆಗೂ ಮಾಡದೇ ಇರೋದು ಒಂದೇ ಒಂದು ಕೆಲಸ ಅಂದ್ರೆ ನಂದೇ ಐಟಮ್ ನನಗೆ ಮಾರೋಗಿಲ್ಲ. ಎಲ್ಲ ಐ ಲೈಕ್ ದಟ್. ನಾನು ಒಂದು ಸಣ್ಣ ರಿಸರ್ಚ್ ಟೀಮಲ್ಲೆಲ್ಲ ಕೇಳಿದಾಗ ಸುದೀಪ್ ಸರ್ ಅವ್ರದ್ದು ಟೆರೆಸ್ ಏನು ಅವ್ರು ಮಾಡ್ಕೊಂಡಿದ್ದಾರೆ, ಕಿಚನ್ ಸೆಟಪ್ ಆಗಿರ್ಬೋದು, ಒಂದು ದೋಸೆ ಮಗ್ಚಾಕೋ ಒಂದು ಸೌಟ್ ಅಂತ ಹೇಳ್ತೀವಿ ಅಥವಾ ಏನೋ, ಅದನ್ನ ಕೂಡ ಸುದೀಪ್ ಸರ್ ಅವರು ಇಷ್ಟೇ ಪರ್ಟಿಕ್ಯುಲರ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಐ ಡೋಂಟ್ ನೋ, ಐ ಮೇ ಬಿ ರಾಂಗ್ ಸರ್, ನನಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿರ್ಬೋದು. ನಿಮ್ದು ಯಾವುದೋ ಒಂದು ಇಂಟೀರಿಯರ್ ಡಿಸೈನ್ ಮಾಡಬೇಕು ನಿಮ್ಮ ಟೆರೆಸ್ದು, ಯಾವುದೋ ಒಂದು ಕಿಟಕಿ ಏನೋ ಚೆನ್ನಾಗಿ ಬಂದಿಲ್ಲ ಆ ಥರ ಹೇಳ್ಬಿಟ್ಟು ನೀವೇ ಲಿಟ್ರಲಿ ಯು ಲರ್ನ್ ದಟ್ ಕಾರ್ಪೆಂಟ್ರಿ, ಯು ಡಿಡ್ ದಟ್ ವಿಂಡೋ ದ ವೇ ಯು ವಾಂಟೆಡ್. ಇಸ್ ಇಟ್ ಟ್ರೂ ಸರ್? ಬಾರ್ ಸೀಟ್. Seriously, sir, you learned it? I learned ಅದು ಫರ್ನಿಷಿಂಗ್ ಅದೇ ಮಾಡಿ ನಾನೇ ಬಾರ್ ಸೀಟ್ಸ್ ಮಾಡಿ ಅದು ಹೈದರಾಬಾದಲ್ಲಿ ಇಟ್ಟೆ. ನಾನು ಒಂದು ಮಾತು ನಾನು ಎಲ್ಲರಿಗೂ ಹೇಳೋದು, ನಿನ್ನ ಕೆಲಸ ಕಲಿಯೋಕೆ ನನಗೆ ಬಿಡಬೇಡಿ. ಬಟ್ ಕಲ್ತ್ರೆ ನಾನು ಕಲಿತೀನಿ 100%. ನೀವು ಆಳದಲ್ಲಿ ಇಳಿದು ಕಲಿತೀರಾ? ಕಲಿತೀನಿ. ಕಲಿಯೋದಕ್ಕೆ ಅಂದರೆ ನೀವು ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಲೈಫ್ ಹೀಗೆ ಇರಬೇಕು ಅಂತ ನಾನು ಪ್ಲಾನ್ ಮಾಡಿದಾಗ ಅದು ಹಾಗೆ ಇರಬೇಕು. ಅದಕ್ಕೋಸ್ಕರನೇ ಎಲ್ಲರೂ ಇಟ್ಕೊಂಡಿರೋದು. ನಾನು ಕಲಿತೀನಿ. So you go shopping and also ನೀವು ಶಾಪಿಂಗ್ ಎಲ್ಲ ಮಾಡ್ತೀರಾ? Everything over there in the terrace to whatever the house, whatever is all I hand picked by me. Everything. ನೀವು ನನ್ನನ್ನು ಅಬ್ರಾಡ್ ಎಲ್ಲರೂ ಹೊರಗಡೆ ಹೋದಾಗ ಎಲ್ಲರೂ ದೊಡ್ಡ ಶೋರೂಮಲ್ಲಿ ಇರ್ತಾರೆ, ನಾನು ಹೋಮ್ ಸ್ಟೋರು ಅಲ್ಲಿ ಇಲ್ಲಿ ಇದನ್ನ ನೋಡ್ಕೊಂಡು. ಸೋ ಕ್ಯೂಟ್ ಸರ್. ಸರ್ ಜೆ ಕಾರ್ತಿಕೇಯ ಸರ್ ಈ ಚಿತ್ರದ ನಿರ್ದೇಶಕರು, ಅವ್ರು ಹೊಸ ನಿರ್ದೇಶಕರು, ಓಕೆನಾ? ಸುದೀಪ್ ಸರ್ ಅಂತ ಇಷ್ಟು ದೊಡ್ಡ ಆಕ್ಟರು ಒಬ್ಬ ಹೊಸ ನಿರ್ದೇಶಕರಿಗೆ ಡೈರೆಕ್ಟ್ ಮಾಡೋದಕ್ಕೆ ನೀವು ಅವ್ರಿಗೆ ಓಕೆ ಅಂತ ಹೇಳ್ತೀರಾ ಅನ್ನೋದಾದ್ರೆ, ಅವ್ರು ಹೇಳುವಂತ ಯಾವ ವಿಷಯ ನಿಮ್ಗೆ ಅಷ್ಟು ಇಂಪ್ರೆಸ್ ಮಾಡ್ತು ಸರ್? ಅವ್ರದ್ದು ಸ್ಕ್ರೀನ್ ಪ್ಲೇ, ಅವ್ರು ಹೇಳಿದ ಕತೆ, ಅವರು ಕತೆ ನೋಡ್ಬಿಟ್ಟಿದ್ದಾರೆ ಇಲ್ಲಿ. ನನಗೆ ಅವ್ರು ಹೇಳಿದ ರಾತ್ರಿ ಎಲ್ಲ ಕ್ಯಾರೆಕ್ಟರೈಸೇಷನು, ಪರ್ಪಸ್ ಆಫ್ ದ ಫಿಲ್ಮ್, ಒಂದು ರಾತ್ರಿಯಲ್ಲಿ ನಡೆಯುವಂತ ಅಲ್ಲ ಒಂದು ಪರ್ಪಸ್. ಎವ್ರಿ ಕತೆಗೆ ಒಂದು ಪರ್ಪಸ್ ಬೇಕಲ್ಲ. ಪರ್ಪಸ್ ಇಂದ ನೀವು ಏನಕ್ಕೆ ಹೇಳ್ತಾ ಇದೀರ ಅಂತ ಬರುತ್ತೆ. ಸೊ ಅದೊಂದು ಪರ್ಪಸ್ ನಂಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ದ ಫ್ಯಾಕ್ಟ್ ದಟ್ ಅವ್ರು ಕೂತಾರ, ಅವ್ರು ಸಿನಿಮಾ ನೋಡ್ಬಿಟ್ಟಿದ್ದಾರೆ ಮೈಂಡಲ್ಲಿ, ಅವ್ರ ವರ್ಣನೆ ಕೊಡ್ತಾರೆ ರೀತಿಯಲ್ಲಿ ಇಷ್ಟ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಅವರೇ ಮಾಡಲಿ ಡೈರೆಕ್ಷನ್, ಬೇರೆ ಯಾರು ಅಲ್ಲ. ಇವಾಗ ಎಷ್ಟೋ ಜನ ಇವಾಗ ಕಾರ್ಯಕ್ರಮ ನೋಡ್ತಿರೋಂಥ ಬಹುಶಃ ಒಳ್ಳೆ ಕತೆ ಇಟ್ಕೊಂಡಿರೋರು, ನಿರ್ದೇಶನ ಮಾಡಬೇಕು ಅಂತ ಇರೋಂಥ ಎಷ್ಟೋ ಯಂಗ್ ಡೈರೆಕ್ಟರ್ಸ್, ಡೆಬ್ಯೂಟೆಂಟ್ ಡೈರೆಕ್ಟರ್ಸ್, ಇನ್ನು ಅವಕಾಶ ಸಿಗದೆ ಇರೋರು, ಅವ್ರಿಗಾಗಿ ಪ್ರಶ್ನೆ ಕೇಳ್ತಾ ಇರೋದು, ಸುದೀಪ್ ಸರ್ ಹತ್ರ ಬಂದು ಒಂದು ಕಥೆನ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಅವರ ಪ್ರಿಪರೇಷನ್ ಹೆಂಗಿರ್ಬೇಕು ಸರ್? ಒಂದು ಚೂರು ನಮ್ಮ ಅಕ್ಕಪಕ್ಕ ಅವ್ರ ಸಂಪರ್ಕ ಇಟ್ಕೊಂಡು ಫಸ್ಟು ಯಾವ ಮೂಡಲ್ಲಿ ಇದೀವಿ ಅಂತ ತಿಳ್ಕೊಂಡು. ಟ್ರಸ್ಟ್ ಮೀ, ಐ ಥಿಂಕ್ ಆಸ್ ಅನ್ ಆ್ಯಕ್ಟರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ಮೂಡಲ್ಲಿ ಎದ್ದೇಳ್ತೀರಾ ಅನ್ನೋದು. ಅವತ್ತಿಗೆ ನಾನು ಹೇಳೋದು ಯಾವುದೋ ಎಕ್ಸ್ಟ್ರಾರ್ಡಿನರಿ ಒಂದು ಸೀರೀಸ್ ಕಮರ್ಷಿಯಲ್ ಫಿಲ್ಮ್ ನೋಡಿ ಮಲ್ಬಿಟ್ಟಿರ್ತೀವಿ ಅಂದ್ಕೊಳ್ಳೋಣ. ಯಾರೋ ಹೇಳ್ಬಿಟ್ಟಿರ್ತಾರೆ ಈ ಸಿನಿಮಾ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಡ್ತು ಸರ್, ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ. ನಾವು ತಲೆ ಕೇರ್ಕೊಂಡು ನೋಡಿರ್ತೀವಿ ಏನಿದೆ ಈ ಸಿನಿಮಾದಲ್ಲಿ, ಏನಾಯ್ತು ಏನಿದೆ. ಈಗ ಬೆಳಗ್ಗೆ ಬಂದು ಯಾವ ಅದ್ಭುತವಾದಂಥ ಕಥೆ ಹೇಳ್ತಾ ಇರ್ತಾನೆ ನಮಗೆ, ಇದರಲ್ಲಿ ಏನೂ ಇಲ್ಲ, ಹೆಂಗ್ರಿ ದುಡ್ಡು ಮಾಡ್ತಿದ್ರು ಇದ್ರಲ್ಲಿ ಇರ್ತೀವಿ. ಇವ್ರು ಕರೆಕ್ಟ್ ಟೈಮಿಗೆ ಬಂದರು ಅನಿಸುತ್ತೆ. ಬಿಕಾಸ್ ನನಗೆ ಎಲ್ಲರೂ ಬರೋರು 100-150 ಕೋಟಿ, ಈ ಥರ ಕೋಟಿ, ಅಷ್ಟು ಕೋಟಿ ಬಡ್ಜೆಟ್ಸು. ನನಗೇನಾಗಿದೆ ವಿಕ್ರಾಂತ್ ರೋಣ ಮಾಡೋದು. ಬಟ್ ಲಕ್ಕಿಲಿ ಫಾರ್ ಮೀ ವಿಕ್ರಾಂತ್ ರೋಣದಲ್ಲಿ ಹೆವಿ ಗೆಟಪ್ ಇರಲಿಲ್ಲ, ಇರೋದ್ರಲ್ಲೇ ಅರ್ಧ ಶರ್ಟ್. ಅದು ಆ ಥರ ಸಿನಿಮಾಗಳು ಹೋಗ್ಬೇಕಾದ್ರೆ ಐ ವಾಂಟೆಡ್ ಟು ಡೂ ಅ ಸಿಂಪಲ್ ಫಿಲ್ಮ್, ಲೈಕ್ ನಾಟ್ ಹೈ ಬಡ್ಜೆಟ್, ಇರೋ ಥರ ಒಂದು ಜೀನ್ಸು ಟಿ ಶರ್ಟ್ ಹಾಕೊಂಡು ಒಳಗಡೆ ಹೋಗು, ಬೆವ್ತ್ಕೊಂಡಿದ್ರು ಪರವಾಗಿಲ್ಲ. ಆ್ಯಂಡ್ ಯು ವಾಂಟ್ ಟು ಡೂ ಸಮಥಿಂಗ್. ಆ್ಯಂಡ್ ಹಾಗಂತ ಕಂಟೆಂಟಿಂದ ದೂರ ಅಲ್ಲ, ಸಮಥಿಂಗ್ ವಿಚ್ ಡಸಂಟ್ ನೀಡ್ ರಾಕೆಟ್ ಸೈನ್ಸ್, ಟೂ ಮಚ್ ಆಫ್ ಥಿಂಕಿಂಗ್, ಟೂ ಮಚ್ ಆಫ್ ವರ್ಲ್ಡ್ ಕ್ರಿಯೇಷನ್. ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿಲ್ಲ, ಒಂದು ಸಿಂಪಲ್ ನಾವು ಮುಂಚೆ ಮಾಡ್ತಾ ಇದ್ದಲ್ಲ ಆ ಥರ ಒಂದು ಸಿನಿಮಾ. ಬಟ್ ಇವತ್ತಿನ ಟ್ರೆಂಡಿಗಿರುವಂಥ ಕತೆ, ಸ್ಪೀಡ್ ಅಂತ ಬಂದಾಗ ಅದೇನೋ ಕರೆಕ್ಟಾಗಿ ಬಂದರು, ನನಗೆ ತುಂಬ ಇಷ್ಟ ಆಯಿತು. ಐ ಶುಡ್ ನೋ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ ಐ ಆಮ್ ಲುಕಿಂಗ್ ಫಾರ್, ಮಾಡೋಣ ಅಂತ ಮಾಡಿದ್ದು. ಸೂಪರ್. ಆ್ಯಂಡ್ ಆ ಲುಕ್ಕೂ ಸರ್ ಸಖತ್ ಒಂಥರ ಮಾಸ್ ಬ್ರೂಟಲ್ ಆ ಥರ ಲುಕ್ಕು. ಆಮೇಲೆ ಆ ಲಾಸ್ಟಲ್ಲಿ ಆ ಹಿಂದ್ಗಡೆ ಕಾಳಿ ಇರುತ್ತೆ, ಅದ್ರ ಮುಂದೆ ನೀವು ಬರ್ತೀರಾ, ಇಟ್ ಒಂಥರ ಹೇಳ್ಬೇಕಾದ್ರೂ ಒಂಥರ ಇಟ್ಸ್ ಲೈಕ್ ಡ್ಯಾನ್ಸ್ ಏನು ಹೇಳ್ತಾ ಇದ್ದೀರಿ. ಶಾರ್ಟ್ ಇಟ್ಟಾಗ ಇದು 5ನೇ ರಾತ್ರಿ ಆಫ್ ಮೆನಿ ರಾತ್ರೀಸ್. ಓಕೆ, ರಾತ್ರಿ ಶೂಟಿಂಗಲ್ಲಿ ಸಾಂಗು ಫೈಟ್ ಅಂತ ಬಂದ ಈ ಪೋರ್ಷನ್ 5ನೇ ರಾತ್ರಿ. ಹೆಂಗಿದ್ವಿ ಅಂದ್ರೆ ಅವತ್ತು ಇಂದರ್ಜಿತ್ ಅವರು ಬಂದಿದ್ರು, ಕೂತಿದ್ರು. ಇಂದರ್ಜಿತ್ ನೀವು ನೋಡಿರ್ತೀರಿ, ಅವ್ರು ಇವಾಗಷ್ಟೇ ಶವರಿಂದ ಬಂದಂಗಿರ್ತಾರೆ. ಯಾವಾಗ ಹೊರಗಡೆ ಬಂದ್ರು ನೀಟಾಗಿ ಅದು ಇದು ಕನ್ನಡಕ ಪರ್ಫ್ಯೂಮ್ ಆ ಥರ ಬರೋದವ್ರು. ಅವ್ರು ಬೇರೆ ಬಂದು ಕೂತಿದ್ರಲ್ಲ, ನಾನು ಮಾಡಿ ತೋರಿಸ್ಬೇಕು ಅನ್ನೋದು ನಮಗಿತ್ತು. ಕುಣಿಯೋಣ ಅಂತ ಅವ್ರಿಗೆ ಹೋಗಿ ಹೇಳೋದು, ಏನು ತೆಗಿತಾ ಇದೆಯಮ್ಮ ಅಲ್ಲಿ. ಅದರಲ್ಲಿ ಈ ಫೈಟಲ್ಲಿ ಸಾಂಗು ಮತ್ತು ಫೈಟ್ ಬ್ಲೆಂಡ್ ಆಗಿದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಆ ರಿದಮ್ಮಿಗೆ ಬರಬೇಕು, ಆ ರಿದಮ್ಮಿಗೆ ಎತ್ತಬೇಕು, ಅದೆಲ್ಲ ಇತ್ತು ಅನ್ನೋ ಅದಕ್ಕೊಂದು ಆಟಿಟ್ಯೂಡ್ ಬೇಕಿತ್ತು. ಶಾರ್ಟ್ ಏನಿಟ್ಟಿದ್ರಿ ಅವನೇನಂದ ಸರ್ ಒಂಚೂರು ಫ್ರೀ ಡ್ಯಾನ್ಸ್ ಮಾಡೋ ಅಂದ. ಕುಣಿದು ಹಿಂದೆ ಬಂದು ಮಾನಿಟರ್ ನೋಡಿದಾಗಲೇ ಗೊತ್ತಾಗಿದ್ದು, ಹಿಂದ್ಗಡೆ ಕಾಳಿ ಇದೆ, ಇದಿದೆ, ಏನೇ ಆಫ್ರಿ. ನನಗೆ ಯಾರು ನನಗೆ ಒಬ್ಬ ಆ್ಯಕ್ಟ್ರಿಗೆ ಈಗ ಮುಂದ್ಗಡೆ ನಿಂತ್ಕೊಂಡು ಮಾಡಬೇಕಾದ್ರೆ ನನಗೆ ಕಾಣಿಸೋದು ಯಾರು ಹೇಳಿ? ಅಲ್ಲೆಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳು ಚಡ್ಡಿ ಪ್ಯಾಂಟ್ ಹಾಕೊಂಡು ನಿಂತ್ಕೊಂಡು ನನ್ನನ್ನೇ ನೋಡ್ಕೊಂಡು ಒಬ್ಬ ಕಟ್ಟಿ ಹಿಡ್ಕೊಂಡು ಒಬ್ಬ ಟಾಕ್ರಿ
ಕರೆಕ್ಟಾ? ಇವ್ರು ನಮ್ಮ ಎದುರುಗಡೆ ಕಾಣಿಸೋದು ಇದು ನಮ್ಮ ಸಾಮ್ರಾಜ್ಯ. ಕರೆಕ್ಟಾ? ನೀವು ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇರೋದು, ನಾನಲ್ಲ. ನನಗೇನು ಗೊತ್ತು ನನ್ನ ಹಿಂದೆ ಏನು ನಡೀತಾ ಇದೆ ಅಂತ. ನನಗೆ ಶಾರ್ಟ್ ಅನ್ನೋಕ್ಕಿಂತ ಮುಂಚೆ ಎಲ್ಲರೂ ಹಿಂಗೆ ನಿಂತಿರ್ತಾರೆ ಪಾಪ ಸುಸ್ತಾಗಿ. ಯಾರಾದ್ರೂ ರಾವಣನ ಕಿರೀಟ ಹಾಕೊಂಡಿದ್ದು ಅದು ಹಿಂಗೆ ಬಿದ್ದೋಗಿರುತ್ತೆ. ಅದೆಲ್ಲ ಎತ್ತಿ ರೆಡಿ ಮಾಡ್ಕೊಂಡು ಬರ್ತಾರೆ ಶಾರ್ಟಿಗೆ ಅಲ್ವಾ. ನಾವು ನೋಡ್ತಾ ಇರ್ತೀವಿ, ನಮ್ಗೇನು ಗೊತ್ತು. ಶಾರ್ಟ್ ಮುಗಿದ್ಮೇಲೆ ಹೋಗಿ ನೋಡಿದ್ದು ನಾನು, ಇದೇನೋ ಹಿಂಗೆ ಬಂದಿದೆ ಇದು ಅಂದ್ಬಿಟ್ಟು. ಅದು ಬೇರೆ ಸ್ಲೋ ಮೋಷನ್ ಅಂತ ತೆಗೆದಿದ್ರು ಶಾರ್ಟ್. ನಾನು ಚೆನ್ನಾಗಾಗಿ ನನಗೆ ಅವಲೇ ಗೊತ್ತಾಗಿ ನೀವು ಹೇಳಿದ್ದು ಇದೆಲ್ಲ ಇದೆ ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಅಂತ. ಆಮೇಲೆ ಇಂದ್ರಜಿತ್ ಹತ್ತ ಹೋದೆ, ಏನೋ ನನಗೆಲ್ಲ ಗೊತ್ತಿತ್ತು ಅನ್ನೋರ್ತಾರೆ. ಹೆಂಗೆ ನೋಡಿದೆ ಬ್ರದರ್, ನಿಮ್ಗೆ ಹೆಂಗ್ ಬ್ರದರ್ ಅಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡಿ ಒಂದೊಂದಿಷ್ಟು ಪರ್ಫೆಕ್ಷನ್ ಎಲ್ಲ ಕೆಲಸ ಮಾಡ್ತೀರಾ ಅಂದರು. ಇಂದರ್ ಇವೆಲ್ಲ ನೋಡ್ಕೋಬೇಕಾಗತ್ತೆ, ಮಾಡಬೇಕಾಗತ್ತೆ ಅಂತ ಸುಮ್ಮನೆ. ಆಕ್ಚುಲಿ ಅವನ್ ಕೂತಿದ್ದಕ್ಕೆ ನಾನು ಏನು ಕಮ್ಮಿ ತಗಂತ ಮಾಡಿದ್ದು ಅದು ತುಂಬ ಕ್ರೆಡಿಟ್ ಬಂದ್ಬಿಡ್ತು ನನಗೆ. ಸರ್ ಆ್ಯಕ್ಚುಲಿ ಇವತ್ತು ನಮ್ಮ ಇಂಟರ್ವ್ಯೂಸಲ್ಲಿ ನಿಮಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ತಂದಿದ್ದೀನಿ ನಾನು. ಸೊ ಇಫ್ ಯು ಕ್ಯಾನ್ ಗಿವ್ ಮಿ 1 minute, ಐ ಕ್ವಿಕ್ಲಿ ಅರೇಂಜ್ ದಟ್ ಸರ್ಪ್ರೈಸ್. ಐ ಆಮ್ ಶ್ಯೂರ್ ಯು ವಿಲ್ ಲವ್ ಇಟ್ ಸರ್. ಕನ್ನಡಿಗರಿಗೆ ಮ್ಯಾಕ್ಸಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ನಿಮ್ಮ ಸಿನಿಮಾಗಳ ಮೂಲಕ ಆ್ಯಂಡ್ ಮ್ಯಾಕ್ಸಿಮಮ್ ಪಾಸಿಟಿವಿಟಿ, ಪ್ರೀತಿ ನಿಮ್ಮ ವ್ಯಕ್ತಿತ್ವದ ಮೂಲಕ ಕೊಟ್ಟಿರೋದಕ್ಕೋಸ್ಕರ ನಮ್ಮ ತಂಡದ ಕಡೆಯಿಂದ ನಿಮಗಾಗಿ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ಸರ್, ಡೆಡಿಕೇಶನ್. ಎಲ್ಲಿಂದಲೂ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ್ತ ನಿಂದೆ, ತಂದೆ ನೀ ಮಾಯಾ ಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ. ಪ್ರೀತಿ ಮಧುರ, ಮನಸ್ಸು ಭ್ರಮರ, ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕದ್ದೆ ನೀ ಚೆಲುವೆ ನನ್ನ ಮನಸ್ಸನ್ನೇ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚೆಲುವೆ ಶಿವ. ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಸಾರಿ ಸರ್. ಹಲೋ ಹಲೋ, ನಿನ್ನಿಂದೆ ಸುತ್ತುವ ನೌಕರಿ, ನಂಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ. ಅಂಜಲಿ 1 2 3 ಎಣಿಸುತ್ತಿದೆ ನನ್ನ ಉಸಿರು, ಬಂದು ಕೇಳೆ ಚೂರು ಅದರಲ್ಲಿ ನಿನ್ನದ ಹೆಸರು. ಅಂಜಲಿ 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 ಅಂಜಲಿ, you wanna be my heartbeat, never, never. I'm for you, lovely baby, never, never. Hello, Mister. Hello, Mister. Everybody ಕೇಳ್ಕೊಂಬಿಡಿ, ಲಕ್ಕು ಇವನು ರೆಡಿ. 6 ಅಡಿ ಬೆಂಕಿ ಕಿಡಿ, ಕೈಲಾದ್ರೆ ಇವನ ಹಿಡಿ. ಸಖತ್ ಕಿಲಾಡಿ, ಒಂಚೂರು ಅನಾಡಿ, ಕೋಟಿಗೊಬ್ಬ ರೆಡಿ, ದಮ್ಮಿದ್ರೆ ಹಿಡಿ ಇಡಿ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿಗೆ ಮೂಕಣು ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿಗೆ ಮೂಕಣು ಗೆಲ್ಲೋಣ ಬಾ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸು ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನಂಗೆ ನೀವೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನೇನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಹಿಟ್ ಔಟ್ ಆರ್ ಗೆಟ್ ಔಟ್, ಇವನಾರಾಡಿ ಕಟ್ ಔಟ್, ಕಟ್ ಔಟ್, ಕಟ್ ಔಟ್. ಹಿಟ್ ಔಟ್ ಆರ್ ಗೆಟ್ ಔಟ್, ಇವನ ಆಲ್ ಇಂಡಿಯಾ ಕಟ್ ಔಟ್, ಕಟ್ ಔಟ್. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಈ ಪ್ರೀತಿಗೆಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಹೋ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು.
ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಉಸಿರಲೇ ಪ್ರೀತಿಸು ಈ ಉಸಿರಲೇ ಜೀವಿಸು ಬಾವನ್ನೇ ಒಂದು ಸಾರಿ ನನ್ನ ಪ್ರೀತಿಸು ಚಿತ್ತಾತ ಚಿತ್ತ ಚಿತ್ತ ಚಿತ್ತಾತ ಚಿತ್ತಾತ ಚಿತ್ತ ಚಿತ್ತ ಚಿತ್ತಾತ ಚಿತ್ತಾತ ಚಿತ್ತ ಚಿತ್ತ ಚಿತ್ತಾತ ಚಿತ್ತಾತ ಚಿತ್ತ ಚಿತ್ತ ಚಿತ್ತಾತ ಸೊಂಟದ ವಿಷಯ ಬ್ಯಾಡವ ಶಿಷ್ಯ ಸೊಂಟಕ್ಕಿಂತ ವಾಸಿಗಳು ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಬಾಡಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು ಸೊಂಟಕ್ಕಣ ಕಣ್ಣಕ್ಕಣ ಸೊಂಟಕ್ಕಣ ಕಣ್ಣ ಸೊಂಟಕ್ಕಣ ಕಣ್ಣಕ್ಕಣ ಸೊಂಟಕ್ಕಣ ಕಣ್ಣ ತೊಟ್ಟು ನಿಟ್ಟು ಕಾಕಿ ತೊಟ್ಟು ರಾಜನಂತ ಮೀಸೆ ಬಿಟ್ಟು ಪಾಪಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ ಕೆಂಪೇಗೌಡ ಸುಟ್ಟು ಹಾಕೋ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ನಿಟ್ಟೆ ಜಯಿತು ಬಂದ ಕೆಂಪೇಗೌಡರೇ ಕೆಂಪೇಗೌಡ ಶಂಕರ ಶಶಿಧರ ಹರ ಹರ ಶಂಕರ ಶಶಿಧರ ಹರ ಹರ ಶಂಕರ ಶಶಿಧರ ಹರ ಹರ ಶಂಕರ ಶಶಿಧರ ಹರ ಹರ ಕಲ್ಯಾಣ್ ಎಲ್ಲ ಓಕೆ ಸ್ವಲ್ಪ ಇನ್ನ ಮಾಸ್ ಬೇಕು ಮಗ ಮಾಸ್ಗೆ ಮ್ಯಾಕ್ಸಿಮಮ್ ಬಾಸ್ ಇಲ್ಲೇ ಇದ್ದಾರೆ ಅಪ್ಪುಂಗುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡಿಗೆ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರ್ ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರೋ ಪಂಚಾಯತಿ ಬಿಟ್ಟ ಅಂದ್ರೆ 1.5 ಟನ್ ಬಾಸ್ ರಟ್ಟೆಲ್ ಬಲ ಬಲ ಎದೆಲಿದೆ ದಮ್ ಬಾಸ್ ಸುಖ 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 ಸಿಕ್ಕಾಪಟ್ಟೆ ಬ್ಯಾಡ್ ಮುಖ ಮುತಿ ಸಿಳೋಗುತ್ತೆ ಇತ್ತ ನೋಡು ಮ್ಯಾಡ್ ಮ್ಯಾಕ್ಸ್ ಮಾಸೆ ಮಾಸಿಗೆ ಮಾಸ್ ಮಾಸಲಿ ಮಾಸಿಗೆ ಬಾಸ್ Hey, Maxe maximum, Maxe maximum, Masali Masige boss. Wow, damn good, no? Just these two. Wow. ಮಧ್ಯದಲ್ಲೂ ಅವ್ರಿಗೆ ಪಾವ ಚಮಕ್ ಕೊಟ್ರಿ ಸರ್ ನಾನು ದೇವ್ರನ್ನ ಬಯ್ಯೋಣ ಅಂತಿದ್ದೆ ಲೇ ಮಂಗ ಫೋನ್ ಆಫ್ ಮಾಡೋ ವೆರಿ ನೈಸ್ ವೆರಿ ನೈಸ್ ಇಟ್ಸ್ ವೆರಿ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಸ್ವೀಟ್ ಸರ್ ಬೈ ಚಾನ್ಸ್ 2 ಲೈನ್ಸ್ ಯಾವ್ದಾದ್ರು ಹಾಡ್ಬೋದು ಮುಂಜಾನೆ ತೊಳೆದು ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓವನವೇ ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ just ಮಾತಲ್ಲಿ right ಥ್ಯಾಂಕ್ ಯು ಸರ್ because they made me sing That's so beautiful. they were sir. so good that Thanks. very nice I wish you all the best ಥ್ಯಾಂಕ್ ಯು ಸರ್ thank you so sweet of all of you ಥ್ಯಾಂಕ್ ಯು ಸರ್ ಸರ್ ಇಷ್ಟು ಹಾಡುಗಳು ನೀವು ಕೇಳಿದ್ರಿ ಇವರು ನಿಮ್ದೆಲ್ಲ ಸಿನಿಮಾ ಹಾಡುಗಳೆಲ್ಲ ಹಾಡ್ತಿದ್ರು ಕಿಚ್ಚ ಸುದೀಪ್ ಸರ್ಗೆ ನಾಟ್ ಅಭಿನಯ ಚಕ್ರವರ್ತಿ ಅಲ್ಲ ಕಿಚ್ಚಗೆ ಸುದೀಪ್ ಸರ್ಗೆ ತುಂಬಾ ಇಷ್ಟವಾದಂತ ಆ ಹಾಡು ಯಾವುದು ಒಂದೊಂಥರ ನನಗೆ ಕೆಲವು ಫೇವ್ರೆಟ್ಸ್ ಇದಾವೆ ನಂದು ಲೈಕ್ ಫಾರ್ ಎಕ್ಸಾಂಪಲ್ ಮಾತಾಡೋ ತಾರೆ ಐ ಥಿಂಕ್ ಅದ್ಭುತವಾಗಿ ಬರ್ದಿರೋಂಥ ಕಂಪೋಸ್ ಮಾಡಿರೋಂಥ ಹಾಡೋದು ಐ ಥಿಂಕ್ ಇಟ್ಸ್ ವೆರಿ ಬ್ಯೂಟಿಫುಲ್ ಕಂಪೋಸ್ ಮುಕುಂದ ಮುರಾರಿ ನೀನೇ ರಾಮ ವೆರಿ ಬ್ಯೂಟಿಫುಲ್ ಐ ಥಿಂಕ್ ವೆರಿ ಡಿವೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಕೆಲವು ಹಾಡುಗಳಿದೆ ಸೊ ಐ ಥಿಂಕ್ ನಿಮ್ಗೆ ಎಷ್ಟೇ ಸತಿ ಕೇಳಿದ್ರು ಬೇಜಾರಾಗಲ್ಲ ಆ್ಯಂಡ್ ಜಸ್ಟ್ ಮಾತಲ್ಲಿ ಆಬ್ವಿಯಸ್ಲಿ
ಐ ಹ್ಯಾವ್ ಲಾಟ್ಸ್, ಆ ಥರ ಏನಿಲ್ಲ. ಸರ್, ಸ್ಪರ್ಶ, ಹುಚ್ಚ, ಶಾಂತಿನಿವಾಸ, ಆಟೋಗ್ರಾಫು, ಮಾಣಿಕ್ಯ, ಕೆಂಪೇಗೌಡ, ಬೇರೆ ಬೇರೆ ಥರ ಸಿನಿಮಾಗಳು, ಬೇರೆ ಬೇರೆ ಥರ ಜಾನರ್ಸ್, ಬೇರೆ ಬೇರೆ ಥರ ಪಾತ್ರಗಳು. ಅಫ್ಕೋರ್ಸ್ ನೀವು ಹಿಂದೆ ನೋಡಿದಾಗ ನಿಮಗೆ ಬಹಳ ಕಾಡುವಂಥ ಇಷ್ಟ ಆಗುವಂಥ ಒಂದು ಸಿನಿಮಾ ಪಾತ್ರ ಅಂದರೆ ಯಾವುದು ಸರ್? ಕಾಡೋದೇನಿಲ್ಲ. ಐ ಥಿಂಕ್ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ವಿಷ್ಣುವರ್ಧನ. ಇವತ್ತಿಗೂ ನನ್ನ ಮನೆಯಲ್ಲಿ ಭಾಳ ಹಾಟ್ ಫೇವ್ರೇಟ್ ಅಂದರೆ ವಿಷ್ಣುವರ್ಧನ. ತಿಂಗಳಿಗೆ ಒಂದ್ಸತಿ ನೋಡ್ತಾರೆ. ಇವತ್ತಿಗೂ ನನ್ನ ಮಗಳು ಹೇಳೋದು ವಿಷ್ಣುವರ್ಧನ ಥರ ಸಿನಿಮಾ ಮಾಡು, ಆ ಥರ ಒಂದು ಸಿನಿಮಾ ಮಾಡು ಅಂತಾರೆ. ಎವ್ರಿಬಡಿ, ದರ್ ಆರ್ ಲಾಟ್ ಆಫ್ ನನ್ನ ಫ್ಯಾಮಿಲಿ ಸರ್ಕಲ್, ಫ್ರೆಂಡ್ ಸರ್ಕಲ್ ಅಲ್ಲಿ ಮಂತ್ಲಿ ಒನ್ಸ್ 2 months ಒನ್ಸ್ ದೇ ವಿಲ್ ವಾಚ್ ವಿಷ್ಣುವರ್ಧನ. ಅದಕ್ಕಂತ ಸೇರ್ತಾರೆ, ಸೇರಿ ಮತ್ತೆ ನೋಡ್ತಾರೆ ಫುಲ್ ಫಿಲ್ಮ್. ಅಂಡ್ ಅದು ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಅದು ಇರೋದು ಯೂಟ್ಯೂಬ್ ಅಲ್ಲಿ, ಅದನ್ನ ಹೈ ರೆಸಲ್ಯೂಷನ್ ಯಾವ್ದೋ OTT ಅಲ್ಲಿ ಇಲ್ಲ. ಕುತ್ಕೊಂಡು ಎಲ್ಲ ನೋಡಿ ವಾಪಸ್ಸು ಅದನ್ನ ನೋಡೋದು, ಬಂದು ನನಗೆ ಬೈಯೋದು, ಈ ತರ ಮಾಡ್ತಾಳೆ, ಈ ತರ ಮಾಡ್ತಾಳೆ. ನಾನು ನಿಮ್ಗೆ ಅವಾಗ ಕತೆ ಕೇಳ್ಬೇಕಾದ್ರೆ ಹೇಳಿದಾಗ ಗೊತ್ತಾ ಯಾವ ಮೂಡೋರು ಇರ್ತೇವೆ. ಸೊ ವಿಷ್ಣುವರ್ಧನ ನೋಡಿದಾಗ ನಾನು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಏನ್ ಮಾಡಿದ್ರು ಬೈತಾರೆ. ಇದೆಲ್ಲ ಒಂದು ಇದನ್ನ ಮಾಡುತ್ತಾನೆ. ದಟ್ಸ್ ವೆರಿ ರೇರ್. ದಟ್ಸ್ ಒನ್ ಆಫ್ ಮೈ ಫೇವರೇಟ್ಸ್ ನನಗೆ. ಸೊ ಸಿನಿಮಾನು ಮರೆಯಲ್ಲ, ವಿಷ್ಣುವರ್ಧನ್ ಅನ್ನೋ ಹೆಸರು, ಸರ್ ಹೆಸರು ಮರೆಯಲ್ಲ. ಅದೆರಡು ನೋಡಿ ಸರ್, ಆ ಚಿತ್ರದಲ್ಲೇ ಕೂಡ್ಕೊಂಡು ಬಂದ್ಬಿಟ್ಟಿದೆ. ಐ ಥಿಂಕ್ ದಟ್ಸ್ ದ ಪವರ್ ದ ನೇಮ್ ಹ್ಯಾಸ್ ಆಲ್ಸೋ ಸರ್. ಸರ್, ಸುದೀಪ್ ಸರ್ಗೆ ತುಂಬಾ ಕಷ್ಟ ಅನ್ಸೋದು ಯಾವುದು? ಆಕ್ಷನ್ನ, ರೊಮ್ಯಾನ್ಸಾ, ಡಾನ್ಸಾ? ನನಗೆ ರೊಮ್ಯಾನ್ಸ್ ಕಾಸ್ಟಿಂಗ್ ಅಲ್ಲಿ ಹೋಗುತ್ತಮ್ಮ. ಕಾಸ್ಟಿಂಗ್ ಏನಕ್ಕೆ ಕೇಳಿದೆ ಅಂದ್ರೆ, ಸಮ್ ಟೈಮ್ಸ್ ಅವ್ರ ಫ್ರೆಂಡ್ಸ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ, ಈಸಿ ಮಾಡೋದಕ್ಕೆ. ಇನ್ ಕೆಲವರು ಸಮ್ ಟೈಮ್ಸ್ ಏನಾಗುತ್ತೆ, ತಪ್ಪು ಅಂತ ಹೇಳಕ್ ಹೋಗಲ್ಲ, ಬಟ್ ತರ ಕೊಲಾಬ್ರೇಟ್ ಆಗ್ತಾರಲ್ಲ, ಮಾತಾಡಕ್ ಆಗಲ್ಲ. ತುಂಬಾ ಹೇರ್ ಬಗ್ಗೆ, ಮೇಕಪ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ಕೆಲವರು, ತಪ್ಪು ಅಂತ ಹೇಳಕ್ ಆಗಲ್ಲ. ಅಲ್ಲಿ ಇಟ್ಕೋಬೇಕು ಅಂತ ಹೋದ್ರೆ ಹೇಳ್ಬೇಕು ನಾವಾಗತ್ತಲ್ಲ. ಅಂದ್ರೆ ಓಕೆನಾ ನಿಮ್ ಹೇರ್ ಸ್ಟೈಲು, ಅವಾಗ ಅವ್ರು ಹೇಳ್ತಾರೆ ಕೂಲಿಂಗ್ ಇಟ್ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ಬಿಕಮ್ಸ್ ವೆರಿ ಮೆಕ್ಯಾನಿಕಲ್. ದಟ್ ಡಿಪೆಂಡ್ಸ್ ಆನ್ ದಟ್. ಡ್ಯಾನ್ಸಸ್ ನಾನು ಅದನ್ನ ಪರ್ಸನಲಿ ಎಂಜಾಯ್ ಮಾಡಲ್ಲ, ಬಟ್ ಹಾಗಂತ ಟ್ರಸ್ಟ್ ಮೀ, ಐ ಆಮ್ ನಾಟ್ ಅ ಬ್ಯಾಡ್ ಡ್ಯಾನ್ಸರ್, ಬಟ್ ಐ ಡೋಂಟ್ ವಾಂಟ್ ಟು ಡ್ಯಾನ್ಸ್. ಯಾಕಂದ್ರೆ ನಾನು ಡ್ಯಾನ್ಸ್ ಮಾಡೋ ಹೀರೋಗಳನ್ನ ನೋಡಿದ್ದೀನಿ. ಶಿವಣ್ಣಂಗೆ ಇವತ್ತಿಗೂ ಪಾಪ ಅವ್ರಿಗೆ ಒಂದು ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳಕ್ ಬಿಡ್ತಾ ಇಲ್ಲ. ಈಗ ನೀವು ಅಪ್ಪು ಅವ್ರ ಸಿನಿಮಾ ನೀವು ನೋಡಿ, ಫಸ್ಟ್ ಇರ್ಲೇಬೇಕು ಆ ಡ್ಯಾನ್ಸು, ಅಂದ್ರೆ ಹಾಗೆ ಹೀಗೆ. ಸೊ ಒಂದ್ ದಿವಸ ನಾನು ಅವ್ರ ಹತ್ರನೂ ಮಾತಾಡಿದ್ದೆ, ಚೆನ್ನಾಗಿ ನೀವು ಮಾಡಲ್ವಾ? ಹಾಗೆ ಇಲ್ಲ, ನಾನು ಜಂಗಲ್ ಮೇ ಸಿಂಗಲ್ ಶೇರ್ ನೋಡಿದ್ರೆ ನಡ್ಕೊಂಡೋಗಿ ಇಟ್ಕೊಟ್ಬಿಟ್ಟೆ. ಅಂಡ್ ನನ್ನ ನಿರ್ಧಾರ ಇನ್ನೂ ಸ್ಟ್ರಾಂಗ್ ಆಗ್ಬಿಡ್ತು. ನಮ್ಮ ಇಂಡಸ್ಟ್ರಿ ಒಳಗೆ ರಾಜ್ಕುಮಾರ್ ಅವರು ಅದ್ಭುತವಾದಂಥ ಡ್ಯಾನ್ಸ್ ಮಾಡಿಲ್ಲ, ವಿಷ್ಣು ಸರ್ ಮಾಡಿಲ್ಲ, ಅಂಬರೀಷ್ ಅಣ್ಣನೂ ಮಾಡಿಲ್ಲ, ಅನಂತ್ನಾಗ್ ಅವರಂತೂ ಮಾಡೇ ಇಲ್ಲ. ಈಗ ರವಿ ಸರ್ ರೊಮ್ಯಾನ್ಸ್ ಮಾಡಲೇಬೇಕು. ಹಾಗೆ ಇಷ್ಟು ಸೀನಿಯರ್ಸೇ ಅದನ್ನ ಫಾಲೋ ಮಾಡಿರ್ಬೇಕಾದ್ರೆ ನಾನು ಯಾಕೆ ಹಿಂಗೆ ಇರಬೇಕು? ನಾನು ಹಿರಿಯರು ಏನು ಹೇಳ್ಕೊಟ್ಟಿರೋ ಅದನ್ನ ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಿಮ್ಮನ್ನ ಹೆಂಗ್ ಕನ್ವಿನ್ಸ್ ಮಾಡ್ತಿದ್ರು ಮುಂಚೆ? ಇದ್ರಲ್ಲೆಲ್ಲ ದಮ್ಮು, ಆಮೇಲೆ ಕಡಲ ದಾಟಿ ಬಂದ ಸಾಂಗ್, ಅಥವಾ ಇವಾಗ ನೀನ್ ಸೊಂಟ ಹಾಡಿರೋದು, ಅದ್ರಲ್ಲೆಲ್ಲ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡಿದಿರ ಸರ್ ನೀವು? ಅವಾಗ ಬೇರೆ ಹೀರೋ ಫಿಲ್ಮ್ ತೋರಿಸ್ಬಿಡೋರು, ಸರ್ ನೋಡಿ ಸರ್ ಅವರೆಲ್ಲ ಮಾಡಿ ಹೌಸ್ಫುಲ್ ಆಗ್ತಾ ಇದ್ದಂಗೆ. ಹೌದಾ, ನಾನು ಮಾಡ್ತೀನಿ. ಅಂದ್ರೆ ಅವ್ರನ್ನ ತೋರಿಸಿ ಇವ್ರನ್ನ ಒಪ್ಸೋದು, ಇವ್ರನ್ನ ತೋರಿಸಿ ಅವ್ರನ್ನ ಒಪ್ಸೋದು, ಇದೆಲ್ಲ ಒಂದು ಪೀರಿಯಡ್. ಅದು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ರು, ಇಲ್ಲಿ ಕೂತ್ಕೊಂಡು ಎಷ್ಟೋ ಚಪ್ಪಾಳೆ ತಟ್ ಮಾಡ್ತಾ ಇದ್ರಿ. ಬಟ್ ಅವ್ರು ಹಾಡ್ತಾ ಇದ್ರೆ ನಿಮ್ ಕ್ಯಾಮ್ರಾಮನ್ ಜಾಸ್ತಿ ನನ್ನೇ ಕ್ಯಾಪ್ಚರ್ ಮಾಡ್ತಾ ಇದ್ರು, ಎಡಿಟಲ್ಲಿ ನೀವು ನನ್ನೇ ಜಾಸ್ತಿ ಹಾಕೋದು. ಕರೆಕ್ಟಾ? ಇಷ್ಟು ತಿಳುವಳಿಕೆ ಇದ್ರೆ ಸಾಕ. ದೊಡ್ಡ ಸಿನಿಮಾದಲ್ಲಿ ಒಂದು ದೊಡ್ಡ ಹೀರೋ ಸಿನಿಮಾ ನಮ್ಮನ್ನ ಕರೆದಿದ್ದಾರೆ ಎಲ್ಲರೂ. ನಾವೆಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ಗಳು, ಅವರಿಗೋಸ್ಕರ ಹೋಗಿದ್ದೀವಿ. ಸಾಯಿನಾ ನರಸಿಂಹರೆಡ್ಡಿ ಅಂತ ಒಂದು ಸಿನಿಮಾ, ದೊಡ್ಡ ಸಿನಿಮಾ. ಚಿರಂಜೀವಿ ಸರ್ದು ಫೋನ್ ಬಂದು ನಿಮ್ದೆಲ್ಲ ಅವಶ್ಯಕತೆ ಇದೆ, ರಾಮ್ ಚರಣ್ ಫೋನ್ ಮಾಡಿದ್ರು. ಆಯ್ತು, ತಂದೆಗೋಸ್ಕರ ಗಿಫ್ಟ್ ಮಾಡ್ತಾರೆ ಸಿನಿಮಾ. ನಾವೆಲ್ಲ ಒಂದು ಊರಿಗೆ ಹೋಗ್ತೀವಿ, ಎಲ್ಲ ಆ ಕಡೆಯಿಂದ ವಿಜಯ್ ಸೇತುಪತಿಯಿಂದ ಎಲ್ಲರೂ ಇದ್ದಾರೆ. ಚಿರಂಜೀವಿ ಸರ್ ಅಲ್ಲಿ ನಿಂತಿದ್ದಾರೆ, ಕ್ಯಾಮ್ರಾ ಅವ್ರ ಮುಂದೆ ಇದೆ, ಡೈಲಾಗ್ ಅವ್ರಿಗೂ ಯಾರಿಗೋ ಅವ್ರಿಗೂ ವಿಜಯ್ ಸೇತುಪತಿಯವ್ರು ಮಾತಾಡಿದ್ದಾರೆ. ಇಲ್ಲಿ ಎಲ್ಲ ಬೇರೆಯವ್ರು ಇದ್ದೀವಿ, ದೂರ ನಿಂತ್ಕೊಂಡು ನೋಡ್ತಾರೆ. ಅವ್ರು ಶಾರ್ಟ್ ಇಟ್ಟಿದ್ದಾರೆ, ಎಲ್ಲ ರೆಡಿ ಆದರು. ರೆಡಿಯಾಗಿ ಎಲ್ಲ ಆಯಿತು. ಡೈರೆಕ್ಟ್ರು ಬಂದರು, ಇಲ್ಲಿಂದ ಒಬ್ಬರು ಕಲಾವಿದರು ಕರೆದ್ರು, ಅವ್ರು ಓಡ್ ಬಂದರು. ಸೊ ನಾನು ಹಿಂಗೆ ನಿಂತ್ಕೊಂಡ್ಲ ನನ್ನ ಕ್ಯಾರೆಕ್ಟರ್ ಪ್ರಕಾರ. ಇಲ್ಲ, ಇದು ಕರೆಕ್ಟು ಅಂದರು. ಓಕೆ. ಆ ಕಡೆ ಒಬ್ಬರು ಅವ್ರು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂಡು ಸ್ಪ್ರೇ ಎಲ್ಲ ಹಾಕೊಂಡೆಲ್ಲ ಮಾಡ್ತಾರೆ, ಎಲ್ಲ ಮಾಡಿದ್ರು. ನನ್ನ ಟಚ್ ಅಪ್ ಬಂದೆ, ಹೋಗಿ ಹಂಚ್ಕೊಂಡು ನಾನು ನಿಂತ್ಕೊಂಡಿದ್ದೆ. ಎಲ್ಲ ಆಯಿತು, ಶಾರ್ಟ್ ಆಯಿತು. ಇವ್ರು ಬಂದಿಲ್ಲ, ಅವ್ರು ಬಂದು ಎಲ್ಲ ನಿಂತರು. ಈ ಕಡೆ ನನ್ನ ಪಕ್ಕದಲ್ಲಿ ಇನ್ನೊಬ್ರು ಭಾಳ ನನ್ನೊಬ್ಬರು ಸ್ನೇಹಿತರಿದ್ರು. ಅವರು ಏನು ಮಾಡಿದ್ರೆ ಚಾಕು ಅವ್ರು ಬರೋಕ್ಕೂ ಹಿಂಗೆ ತೆಗ್ದಿದ್ದು. ಆಮೇಲೆ ಅವ್ರು ಚಾಕು ಹಾಕೊಬೇಕು. ಈಗ ಚಾಕು ಒಳಗಡೆ ಹಾಕೋದು, ಅದ್ರೊಳಗಡೆ ಅದೊಂದು ಆರ್ಟು.
ಯಾಕಂದ್ರೆ ನೋಡಿ ಚಾಕು ಚಿಕ್ಕದಿದ್ರೆ ಹಾಕ್ಬಿಡ್ಬೋದು, ಈಗ ತುದಿ ಇಲ್ಲಿದೆ ಕರೆಕ್ಟ್, ಅದು ಹೋಗ್ಬೇಕಲ್ಲ ಕರೆಕ್ಟಾಗಿ ನೋಡ್ದಲ್ಲೇ ಹಾಕಕ್ಕಾಗಲ್ಲ. ಸುಮ್ಮನೆ ಹಿಂಗೆ ಹಾಕೊಂಡು ಹಿಡ್ಕೊಳ್ಳೋ ಕೈಯಲ್ಲಿ ಹಿಡ್ಕೊಳ್ಳಿ ಏನೀಗ ಅಂತಂದೆ. ನೈನೇಕಿ ಚಬಾಯ ಅಂದ್ರೆ ಸಾಯಿ ಹೋಗು ಮಾಡಿಬಿಟ್ಟು ಎಲ್ಲ ಮುಗೀತಮ್ಮ. ಲಾಸ್ಟಲ್ಲಿ ಅವತ್ತು ರಾತ್ರಿ ಪ್ಯಾಕಪ್ ಆಗಿತ್ತು, ಪಾರ್ಟಿ ಕರೆದು ರೆಸಾರ್ಟಲ್ಲಿ ಎಲ್ಲ ಕೂತಿದ್ದು, ಸುರೇಂದ್ರ ರೆಡ್ಡಿ ಎಲ್ಲ ಕೂತಿದ್ರು, ಎಲ್ಲ ಮಾತಾಡಿದ್ರು. ಅವತ್ತಿನ ಸೀನ್ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಎಲ್ಲಾರ್ದು ನೋಡೋ ತನಕ ನೋಡ್ಬಿಟ್ಟು ನಾನು ನಗಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಕೂತಿರೋರು ಕೇಳಿದ್ರು ಯಾಕೆ ಅಂದರು. ಏನಿಲ್ಲ ಬಿಡಿ ಸುಮ್ಮನೆ ಅಂದೆ. ಕ್ಯಾ ಅಂದರು. ಏನಿಲ್ಲ ಬಿಡಿ ಸರ್, ಏನೋ ನನ್ನ ಪಾಡಿಗೆ ನಗ್ತಾ ಇದ್ದೀನಿ ಅಂತ. ನನಗೆ ಗೊತ್ತು ಅವ್ರು ಇನ್ನೂ ಫೋರ್ಸ್ ಮಾಡ್ತಾರೆ. సో నేను సురేందర్ రెడ్డి గారికి కేళాను, సురేందర్ సార్ ఎలా తెగుదురా సార్ ఫ్రేమ్, ఇలా చాలా బాగా వచ్చింది సుదీప్ గారు, చాలా బాగా వచ్చింది, చాలా బాగా చేశారు ಎಲ್ಲರೂ ಅಂತಂದ್ರೆ. ನಾನು ಫಸ್ಟ್ ವ್ಯಕ್ತಿ ಹೇಳಿದ್ರಲ್ಲ, ನಾನು ಹಿಂಗೆ ನಿಂತ್ಕೊಂಡ್ಲಾ ಅವ್ರಿಗೆ ಕರೆದ, ಇದು ತಾನೇ ನಿಮ್ದು ಸರ್ ಅಂದೆ. ಕ್ಯಾರೆಕ್ಟರ್ ಹೇಗೆ ಚಬಾಯ್ ಕರ್ನಾ, ಹಾಂ ಓಕೆ. ನೀವು ನಿಮ್ಮ ಹೇರ್ ಸ್ಟೈಲ್ ಸೆಟ್ ಮಾಡ್ಕೋತಾ ಇದ್ರಿ, ಅದು ಯಾವುದೋ ಒಂದೇ ಒಂದು ಕೂದಲಿನ ಬರಬೇಕು ಅಂತ. ಕರೆಕ್ಟಾ ಸರ್ ಸ್ಪ್ರೇ ಹಿಡ್ಕೊಳ, ನೀನು ನೀನು ಚಾಕು ಹುಡುಕ್ತಾ ಇದೆ ಎಲ್ಲ ಹಾಕ್ಲಿ ಅಂದ್ಬಿಟ್ಟು ಅಂತ. ಕರೆಕ್ಟ್. ಯಾರಾದ್ರೂ ಒಂದ್ಸತಿ ತಿರುಗಿ ನೋಡಿದ್ರ ಏನ್ ಲೆನ್ಸ್ ಹಾಕಿದಾರಲ್ಲಿ, ಅವ್ರು ಇಷ್ಟು ಉದ್ದ ಝೂಮ್ ಹಾಕೊಂಡಿದ್ದಾರೆ ಅಂದ್ರೆ ನನ್ನ ಸರ್ ಇದು ನಿಮ್ಮ ಸಿನಿಮಾದು ಎಲ್ಲ ಔಟ್ ಆಫ್ ಫೋಕಸ್ ಅಲ್ಲಿ ಇದೀರಾ. ಇದ್ರಲ್ಲಿ ನೀವ್ ಹಿಂಗ್ ನಿತ್ರೇನು, ಹಿಂಗಿದ್ರೇನು, ನಿನ್ ಕೂದಲು ಬಿದ್ರೇನು, ನೀನ್ ಬಿಗ್ಗಿದ್ರೇನು, ನಿನ್ನ ಚಾಕು ನಿನ್ ಮೂತಿನೇ ಬರ್ತಾಯಿಲ್ಲ, ಚಾಕು ಬರ್ತಾವೆ, ಅಲ್ಲಿ ಹೆಂಗ್ ಹಿಡ್ಕೊಂಡು ನಿಂತ್ಕೊಳತಾನೆ. ಫಸ್ಟ್ ಆಫ್ ಆಲ್ ನೀವಿದ್ರೇನು ಏನು, ಇನ್ಫ್ಯಾಕ್ಟು ನಾವ್ ಯಾರು ಇಲ್ಲ ಅಂದಿದ್ರು, ಯಾರನ್ನ ನಿಲ್ಸಿದ್ರು ನಾವೇ ಅನ್ಕೊಂಡಿರೋರು, ಯಾಕಂದ್ರೆ ಔಟ್ ಆಫ್ ಫೋಕಸ್ ಅಲ್ಲಿ ಇದೀವಿ. ಸಮ ಡೈರೆಕ್ಟರ್ಗೆ ಹೇಳಿದೆ ನಾನು, ಈ ಸಿನಿಮಾದು ಮೋಸ್ಟ್ ಎಕ್ಸ್ಪೆನ್ಸಿವ್ ಶಾಟ್ ಇದೆ ಸರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟು ಪ್ರಾಪರ್ಟಿಗಳು, ನಾವೆಲ್ಲ ಪ್ರಾಪರ್ಟಿಗಳೇ, ಸೆಟ್ ಪ್ರಾಪರ್ಟಿಗಳು. ಅವತ್ತು ಯಾರು ಮುಖ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ, ಬಟ್ ಒಬ್ಬೊಬ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹೇಳ್ಬೇಕು ಅನ್ಸ್ತು ಹೇಳಿದೆ ಸರ್, ಯಾಕೆ ಈ ಕತೆ ಹೇಳಿದೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಹಾಡಿದ್ರು ಸರ್. ಅವ್ರು ಹಾಡು ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿದ್ರಿ. ನೀವು ನಮ್ಮ ಇಂಟರ್ವ್ಯೂಗೆ ಬರ್ತೀರಾ ಅಂದಾಗ ನಾನು ತುಂಬ ಯೋಚನೆ ಮಾಡಿದೆ, ನಿಮ್ಗೆ ಏನು ಗಿಫ್ಟ್ ಕೊಡ್ಬೋದು ನನ್ನ ಇಂಟರ್ವ್ಯೂಗೆ ನೀವು ಬಂದಾಗ. ಅಫ್ಕೋರ್ಸ್ ನೀವು ಇಲ್ಲಿರೋದು ಒಂದು ಗಿಫ್ಟ್, ಅದರಲ್ಲಿ ನೋ ಡೌಟ್, ಬಟ್ ನಮ್ಮ ಕಡೆಯಿಂದ ನಿಮ್ಗೆ ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ತುಂಬ ಡಿಸ್ಕಸ್ ಮಾಡಿ ನಿಮ್ಗಾಗೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀವಿ. ಇದನ್ನು ನಾನು ಮೈಸೂರಿಂದ ತರಿಸಿದ್ದೀನಿ. ಆ ಗಿಫ್ಟ್ ಬರೋಕ್ಕಿಂತ ಮುಂಚೆ ದರ್ಶನ್, ಕಲ್ಯಾಣ್, ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ. ನನ್ನ ನಿನ್ನ ಈ ಬಂಧ ಅಳಿಯುವುದಲ್ಲ, ನಿನ್ನ ನನ್ನ ಸಂಬಂಧ ಮುಗಿಯುವುದಲ್ಲ, ನೆನಪನು ಎಂದೆಂದಿಗೂ ಮರೆಯುವುದಲ್ಲ. ಅಪ್ಪ ಅಮ್ಮ ನಿಮಗೆಂದು ಸಾಟಿಯೇ ಇಲ್ಲ, ನಮ್ಮ ಮನೆ ಬೆಳಕೆ ನೀವು ಹಾರುವುದಿಲ್ಲ, ನಿಮ್ಮ ಸೆರೆಯನು ನಾ ತೊರೆಯುವುದಿಲ್ಲ, ನೀವು ದೂರಾಗಲು ಸಾಧ್ಯವೇ ಇಲ್ಲ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ. ನನ್ನೇ ನೀನು ಆಯ್ದುಕೊಂಡೆ ಏತಕ್ಕೂ ಕಾಣೆ, ನನ್ನ ಮೇಲೆ ಈ ಪ್ರೇಮ ಏತಕ್ಕೆ ಜಾಣೆ. ಹರಿಯನು ಏನೊಂದನು ನಾನಿನ್ನಾಳೆ, ನಮ್ಮ ಪುಟ್ಟ ಈ ಮನೆಗೆ ನೀ ಬೆಳಕಾದೆ, ಇನ್ನೂ ಬೆಳೆಯಬೇಕೆಂಬ ಆಸೆಯ ಕಂಡೆ. ನಮ್ಮ ಸಂತೋಷಕ್ಕೆ ಕಾರಣವಾದೆ, ಇಂದು ನಿನ್ನಿಂದ ಬಾಳನು ಕಂಡೆ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ,
ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾಯೇ ನಗುತ್ತಲಿ ಬಾರೆ ಅಮ್ಮ ಅಮ್ಮ ಬಾರೆ ಮುದ್ದು ಅಮ್ಮ ಬಾರೆ ಒಂದು ತುತ್ತನು ನೀಡಿ ಜೋಗುಳ ಹಾಡು ಬಾರೆ. So lovely. Change the lyrics. Who wrote this? ಪ್ರದ್ಯುಮ್ನ ಸರ್. Very nice. Thank him on my side. Very sweet. ಐ ಹ್ಯಾವ್ ಅ ಗಿಫ್ಟ್ ಫಾರ್ ಯು ಸರ್. ಹರ್ಷ ಇಲ್ಲ ಬನ್ನಿ ಫಸ್ಟ್ ಅದು ಕೊಡೋಣ. ನನ್ನ ಮುದ್ದು ತಾಯಿ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲ. Very nice. Thank you. ಸರ್ ವೈ ಇಸ್ ಇಟ್ ಸೋ ಸ್ಪೆಷಲ್ ಅನ್ನೋದ್ರ ಬಗ್ಗೆ ದರ್ಸ್ ಅ ವಿಡಿಯೋ. ನನ್ನ ನಿನ್ನ ಈ ಬಂಧ ಅಳಿಯುವುದಲ್ಲ, ನಿನ್ನ ನನ್ನ ಸಂಬಂಧ ಮುಗಿಯುವುದಲ್ಲ, ನೆನಪನು ಎಂದೆಂದಿಗೂ ಮರೆಯುವುದಲ್ಲ. ಅಪ್ಪ ಅಮ್ಮ ನಿಮಗೆಂದು Very sweet. Thank you. Very special. ನಮ್ಮ ಮನೆ ಬೆಳಕೆ ನೀವು ಹಾರುವುದಿಲ್ಲ, ನಿಮ್ಮ ಸೆರೆಯನು ನಾ ತೊರೆಯುವುದಿಲ್ಲ, ನೀವು ದೂರಾಗಲು ಸಾಧ್ಯವೇ ಇಲ್ಲ. Very sweet of you. Thank you. ಪ್ರದ್ಯುಮ್ನಿಗೆ ಹೇಳ್ಬಿಡಿ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಸರ್. ಸರ್ ನೀವು ನನ್ನ ನೋಡಿದ್ದೀರಾ ಬಿಗ್ ಬಾಸಲ್ಲಿ. ನನಗೆ ನನ್ನ ಪ್ರಪಂಚ ನಮ್ಮ ತಾಯಿ. ಇಫ್ ಐ ಆಮ್ ಹಿಯರ್, ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್, ನಾನೊಂದು ಮನೆ ಕಟ್ಟಿದ್ದೀನಿ ಅಥವಾ ಏನೋ ಕೆಲಸ ಮಾಡ್ತಿದ್ದೀನಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್. ನನಗಷ್ಟು ಇಂಪಾರ್ಟೆಂಟು. ಈ ಇಂಟರ್ವ್ಯೂ ಅಥವಾ ಸುದೀಪ್ ಸರ್ ಈಸ್ ಇನ್ಕಂಪ್ಲೀಟ್ ವಿಥೌಟ್ ಹರ್ ಈಸ್ ವಾಟ್ ಐ ಥಾಟ್ ಸರ್. True. ಸೊ ಐ ಥಾಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಫಾರ್ ಯು ಅಂತ ಹೇಳಿ. ಆ್ಯಂಡ್ ಸರ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಕೋಇನ್ಸಿಡೆನ್ಸ್ ಆರ್ ಬ್ಲೆಸ್ಸಿಂಗ್, ಐ ಡೋಂಟ್ ನೋ ಹೌ ಯು ಟೇಕ್ ಇಟ್. ಆ್ಯಕ್ಚುಲಿ ಪವರೇ ಇರಲಿಲ್ಲ. ಅಮ್ಮನ ಬಗ್ಗೆ ಅವ್ರು ಹಾಡು ಹಾಡಿದಾಗ ನಿಮಗಾಗಿ ಆ ಬೆಳಕು ಬಂತು ಸರ್. ಸೊ ನಿಮ್ಮ ಬದುಕಿನ ಬೆಳಕು ಅಮ್ಮನ ಬಗ್ಗೆ ಮಾತಾಡೋದಾದ್ರೆ ಇದೇ ಕೋಇನ್ಸಿಡೆನ್ಸ್ ನಡೆದಿದ್ದ ಅವತ್ತು ಕಾರ್ಯ ನಡೆಯುತ್ತಲ್ಲ 11ನೇ ದಿನ ಅಲ್ಲ ಅದು. ಯು ವೋಂಟ್ ಬಿಲೀವ್ ಸಚ್ ಅ ಬಿಗ್ ಥಿಂಗ್. ಯಾರ್ಯಾರ್ದೋ ತುಂಬ ಚೆನ್ನಾಗಿ ನನಗೆ ಇನ್ನೂ ಡೈಜೆಸ್ಟೇ ಮಾಡ್ಕೊಂಡಿರಲ್ಲ. ನನಗೆ ಮಾತಾಡೋಕ್ಕೆ ಹೇಳಿದ್ರು ನಾನು 3 ಸತಿ ಪೋಸ್ಟ್ಪೋನ್ ಮಾಡಿದೆ. ನಾನು ಮಾತಾಡೋಲ್ಲ ಆಗ್ತಾಯಿಲ್ಲ ನನಗೆ ಅಂತ. ಫೈನಲಿ ಒಂದು ಮಾತಾಡೋಕ್ಕೆ ಕೊಟ್ಟರು. ಐ ಜಸ್ಟ್ ಸ್ಪೋಕ್ ಮೈ ಫಸ್ಟ್ ವರ್ಡ್. ಓಕೆ, ಇಟ್ ಸ್ಟಾರ್ಟೆಡ್ ರೈನಿಂಗ್. Best part is not here. I stopped. Within ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತಕ್ಷಣ ಬಂದಿದ್ದು ನಾನೊಂದು 40 ಸೆಕೆಂಡ್ ಮಾತಾಡಿರ್ಬೋದು. 40-50 ಸೆಕೆಂಡ್, 1 ನಿಮಿಷ ಹಬ್ಬ ಅಂತ ವಿತ್ ಆಲ್ ದ ಪಾಸಸ್. ಇಟ್ ಸ್ಟಾಪ್ಡ್. ಇಮ್ಮಿಡಿಯೇಟ್ಲಿ ಇಟ್ ಸ್ಟಾಪ್ಡ್. ಬೆಸ್ಟ್ ಪಾರ್ಟ್, ಈ ಕ್ರಾಸ್ ಬಿಟ್ಟರೆ ಎಲ್ಲೂ ಬಿದ್ದಿಲ್ಲ ಮಳೆ. ಹೊರಗೆ ಬಂದರೆ ಮಳೆನೇ ಇಲ್ಲ. ಈ ಕ್ರಾಸ್ ಚೌಟ್ರಿ ಹತ್ರ ಒಂದು ಪ್ಯಾಚ್ ಬಿಟ್ಟರೆ 100-150 ಮೀಟರ್ ದೂರದಲ್ಲಿ 100 ಮೀಟರ್ ದೂರದಲ್ಲಿರೋ ಮೇನ್ ರೋಡಲ್ಲಿ ಮಳೆ ಇಲ್ಲ. ಅಂಡ್ ದ ವೇ ಇಟ್ ರೈನ್ಡ್ ಇಸ್ ಹೆವಿ ರೈನ್ ಅಂಡ್ ಇಟ್ ಸ್ಟಾಪ್. ಸೊ ಇದು ನನಗೆ ಸರ್ಪ್ರೈಸ್ ಅಲ್ಲ, ನನಗೆ ಸರ್ಪ್ರೈಸ್ ಅಲ್ಲ. ಆ್ಯಂಡ್ ಇದು ನೀವೇನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಯು ಜಸ್ಟ್ ಮೇಡ್ ಮೀ ವೆರಿ ರಿಚ್ ವಿತ್ ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ದಿಸ್ ಪಿಕ್ಚರ್ ಅಲ್ಲಿರೋ ವ್ಯಕ್ತಿ ಏನಿದ್ದಾರೆ ಅದು ನನ್ನ ತಾಯಿ ಅಲ್ಲ, ನನ್ನ ಅಹಂ. Chalo, done. Let's move on. Okay. Harsha, thank you very, Thank you, very much. I'll treasure this. Sorry. Sorry, sir. No problem.
ಆ್ಯಕ್ಚುಲಿ ವೀಕೆಂಡ್ ವಿತ್ ರಮೇಶ್ ಅಂತ ನಿಮ್ಮಲ್ಲಿ ಜಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಅಲ್ಲಿ ಆ್ಯಕ್ಚುಲಿ ಎಲ್ಲರೂ ಅನ್ಕೊಂಡಿದ್ದು ಅಲ್ಲಿ ಎಲ್ಲರೂ ಬಂದವ್ರಿಗೆ ಒಂದು ಇಮೋಷನಲ್ ಮೂಮೆಂಟ್ ಬರುತ್ತೆ, ಹತ್ತಿದ್ದಾರೆ ಎಲ್ಲರೂ ಇರ್ತಾರೆ. ನಾನು ಒಬ್ಬನ್ ಬಿಟ್ಟು ನಾನು ಹತ್ತೇ ಇಲ್ಲ ಶೋಲಿ. ಆ್ಯಕ್ಚುಲಿ ಯಾವ್ಯಾವುದು ಅಳೋ ಪಾಯಿಂಟ್ಸ್ ಬಂದಿತ್ತು ಎಲ್ಲ ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ಏನೇನೋ ಮಾಡ್ಬಿಟ್ಟು ಆ್ಯಕ್ಚುಲಿ ಹೊರಗಡೆ ಹೋಗಿ ರಾಗು ಕೇಳಿದ್ದು ಉಂಟು ನಾನು ಅಳೋದು ಯಾವಾಗ ಅಂತ. ನಾನು ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಜೋಕ್ ದಟ್ ಅಬೌಟ್ ಅದರ್ಸ್, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಶೋ ಇಸ್ ಅಬೌಟ್ ವೆರಿ ಇಮೋಷನ್ ಅಂತ. ನಾನು ಅಲ್ಲೂ ಇದು ಮಾಡಿದವನಲ್ಲ, ಬಟ್ ಟುಡೇ ಐ ಗಾಟ್ ಅ ಡ್ರಾಪ್ ಇನ್ ಮೈ ಐಸ್ ರೈಟ್ ನೌ. ಸೊ ಯಾ, ಥ್ಯಾಂಕ್ ಯು ಫಾರ್ ದಿಸ್, ಇಟ್ಸ್ ವಂಡರ್ಫುಲ್. ನೀವು ಆ ಪ್ರಾಸೆಸ್ಸಲ್ಲಿ ಇದ್ದಾಗ ಅಫ್ಕೋರ್ಸ್ ನಾವು ನಿಮ್ಮನ್ನು ಫಾಲೋ ಮಾಡ್ತಿದ್ವಿ ಸರ್, ನಮ್ಮ ತಾಯಿ ಆಗಿರ್ಬೋದು ಎಲ್ಲರೂ. ಸೊ ನಾನು ಮೊನ್ನೆ ಕಾರ್ತಿಕ್ ಗೌಡ ಸರ್ ನಂಗೆ ಫೋನ್ ಮಾಡಿ ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ ಅಂದಾಗಿಂದ ನನಗೆ ಅವ್ರು ನಿಮ್ಮ ಬಗ್ಗೆ ತುಂಬ ಮಾತಾಡ್ತಿದ್ರು. ಯಾಕಂದರೆ ಅವ್ರು ನಿಮ್ಮನ್ನು ಬಿಗ್ ಬಾಸಲ್ಲಿ ಭೇಟಿ ಮಾಡಿದರು. ಇವತ್ತು ಬೆಳಗ್ಗೆನೂ ಶಿ ವಾಸ್ ಟೆಲ್ಲಿಂಗ್, ಸರ್ ಹತ್ರ ಹೋದಾಗ ನೀನು ಹೇಳು, ಸರ್ಗೆ ಹೇಳು, ಧೈರ್ಯವಾಗಿರೋಕ್ಕೆ ಹೇಳು, ಆರಾಮಾಗಿರೋಕ್ಕೆ ಹೇಳು, ಅವ್ರ ಕೋಟ್ಯಾಂತರ ತಾಯಂದ್ರ ಆಶೀರ್ವಾದ ಅಂತ. ನಾನು ಅವ್ರಿಗೆ ಅಮ್ಮಂಗೆ ಹೇಳಿದೆ, ಅಮ್ಮ ಇಲ್ಲಿಂದ ನೀವು ಹೇಳೋದನ್ನ ನಾನು ಅಲ್ಲಿ ತೊಗೊಂಡು ಹೋಗೋದು ಬದಲಾಗಿ ನೀವೇನಾದರೂ ಬರೆದು ಕೊಡ್ತೀರಾ ಆ ಸುದೀಪ್ ಸರ್ಗೆ, ನೀವೇ ಬರೆದು ಕೊಡಿ, ನಾನು ಆ ಮೆಸೇಜ್ನ ತಲುಪಿಸ್ತೀನಿ ಅಂತ ಅಂದೆ. ಸರ್ ನೀವು ನಂಬಲ್ಲ, ನಮ್ಮಮ್ಮ 30 ವರ್ಷಗಳ ನಂತರ ಪೆನ್ ಹಿಡಿದು ಒಂದು ಲೆಟರ್ ಬರೆದಿದ್ದಾರೆ ನಿಮಗೋಸ್ಕರ ಸರ್. ಐ ಡೋಂಟ್ ನೋ, ಅದು ಲೆಟ್ರ್ ಫಾರ್ ಮೀ ಇಟ್ಸ್ ವೆರಿ ಸ್ಪೆಷಲ್ ಸರ್. ಸೊ ಸ್ವೀಟ್. ಸಿ ಅವ್ರ ಪತ್ರ ಅಂತ ತಕ್ಷಣ ಏನೋ ಬರೆಯೋಕೆ ಹೋಗಿಲ್ಲ. ಸಿ ಜಸ್ಟ್ ರೋಟ್ ಫ್ಯೂ ಲೈನ್ಸ್ ಆ್ಯಂಡ್ ವೆರಿ ಆನೆಸ್ಟ್ಲಿ. ಥ್ಯಾಂಕ್ ಯು. You want to read that, sir? My mom will be very happy to see, or you want to just treasure it? From your mother to me in personal. So sweet, sir. Thank you. Very personal. ಎಲ್ಲರೂ ಮಕ್ಕಳು ಅವ್ರ ಕರ್ತವ್ಯ ಮಾಡ್ತಾರೆ, ನಮ್ಮಮ್ಮ ಹೇಳ್ತಾರೆ. ಬಟ್ ಅವ್ರು ಮೊನ್ನೆನೂ ಒಂದು ಇಂಟರ್ವ್ಯೂ ನೋಡಿದ್ರೆ ನಿಮ್ಮದು, ನೀವು ಹೇಳಿದ್ರಿ ಅಮ್ಮನ ಚೇರ್ ಮೇಲೆ ನಾನು ಯಾರನ್ನೂ ಕೂರಿಸ್ತಾ ಇಲ್ಲ, ಅವ್ರು ಧರಿಸಿದಂಥ ಚಪ್ಪಲಿನ ನನ್ನ ಪಾದಕ್ಕೆ ಥರ ಇಟ್ಟಿದ್ದಾರೆ ಅಂತ. ನಮ್ಮಮ್ಮ ಹೇಳ್ತಿದ್ರು ಸರ್, ಎಲ್ಲರೂ ಮಕ್ಕಳು ತಂದೆ ತಾಯಿನ ನೋಡೋದು ಒಂದು ಕರ್ತವ್ಯ, ಅದರಲ್ಲಿ ಹೇಗೆ ವಿಶೇಷತೆ ಮೆರಿತಾರಲ್ಲ ಅದು ನಿಜವಾಗ್ಲೂ ಒಂದು ಮಗ ಮಾಡೋಂಥ ಒಂದು ವಿಷಯ ಅಂತ. ಸೊ ಅದಕ್ಕಾಗಿ ತುಂಬ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಕುತ್ಕೊಂಡು ತಿದ್ದಿ ಬರೆದಂಥ ಒಂದು ಪತ್ರ ಸರ್ ನಿಮ್ಗೆ. ಹ್ಯಾಂಡ್ ರೈಟಿಂಗಲ್ಲೇ ಗೊತ್ತಾಗುತ್ತೆ, ತುಂಬ ಆನೆಸ್ಟಲ್ಲಿ ಬರೆದಿರೋರು, ಇದು ಕ್ರಾಫ್ಟ್ ಮಾಡೋಕ್ಕೆ ಹೋಗಿಲ್ಲ. ಎಸ್, ವೆರಿ ಸ್ವೀಟ್. ಐ ಟ್ರೆಷರ್ ಇಟ್. ಟೆಲ್ ಹರ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ದ ಎಂಡ್ ಆಫ್ ದ ಇಂಟರ್ವ್ಯೂಗೋಸ್ಕರ ಹೇಳ್ತಿರೋದಲ್ಲ ಸರ್, ನೀವು ಅಭಿಮಾನಿಗಳು ನಿಮಗೆ ಮಾಣಿಕ್ಯ ಅಂತ ಹೆಸರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನೀವು ಕನ್ನಡದ ಮಾಣಿಕ್ಯ, ನೀವು ನಮ್ಮ ಕನ್ನಡದ ಸ್ವತ್ತು ಅಂತ ಎಲ್ಲ ಅಭಿಮಾನಿಗಳಿಗೂ ಗೊತ್ತು. ಇದೇ ರೀತಿ ನಮ್ಮನ್ನು ರಂಜಿಸ್ತಾ ಇರಿ. 25ನೇ ತಾರೀಕು ಮ್ಯಾಕ್ಸ್ ಬರ್ತಾ ಇದೆ. ಬಟ್ ಅಭಿಮಾನಿಗಳು ಒಂದು ಕ್ವೆಶನ್ ನನ್ನ ಹತ್ರ ಕೇಳಿದ್ದಾರೆ ಸರ್, ನಿಮ್ಮ ಅಭಿಮಾನಿಗಳು. ಆ ಕ್ವೆಶನ್ಗೆ ಒಂದು ಆನ್ಸರ್, ಸುದೀಪ್ ಸರ್ ಮತ್ತೆ ಯಾವಾಗ ಡೈರೆಕ್ಷನ್ ಮಾಡ್ತಾರೆ? ನಿಮ್ಮ ಏನಾಗಿದೆ, ಪ್ರತಿ ಸಲ ಒಂದು ಕತೆ ತೊಗೊತೀನಿ, ಕತೆ ಬರೆದಿದ್ದೀವಿ, ಕತೆ ರೆಡಿ ಇರುತ್ತೆ, ಎಲ್ಲ ರೆಡಿ ಇರುತ್ತೆ, ಡಿಸ್ಕಸ್ ಮಾಡ್ತಾ ಇರ್ತೀವಿ ಮಾಡೋಣ ಅಂದ್ಬಿಟ್ಟು ಸಡನ್ನಾಗಿ 2 ಕನಸು ಒಳಗಡೆ ಬರುತ್ತೆ ನನ್ನ ಬಗ್ಗೆ ಕತೆ ಬರೆದು. ನಾನು ಬಿಕಾಸ್ ಐ ಆಲ್ವೇಸ್ ಬಿಲೀವ್ಡ್ ಫ್ಲಾಪ್ ಕೊಡೋದ್ರಿಂದ ಒಬ್ಬ ಹೀರೋ ಸಾಯಲ್ಲ. ಯಾವಾಗ ನಿಮಗೆ ಯಾರು ಕತೆ ಬರೀತಾ ಇಲ್ವೋ ದಟ್ ಇಸ್ ದ ಡೇ ಯುವರ್ ಡೆಡ್. ಒನ್ ಆ್ಯಕ್ಟರ್ ನೋಬಡಿ ಈಸ್ ರೈಟಿಂಗ್ ಫಾರ್ ಯು, ಆಪ್ಷನ್ ಆಗಲ್ಲ. ಕತೆ ಬರೆದು ಒಬ್ಬ ಹೀರೋ ಹುಡ್ಕೋದಲ್ಲ ನಾನು ಹೇಳ್ತಾ ಇರೋದು. ನಿಮ್ಮನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಯಾವಾಗ ಎಲ್ಲಿವರೆಗೆ ಯಾರಾದರೂ ಬರೆಯೋದು ನಿಲ್ಲಿಸ್ತಾರೋ ದಟ್ ಇಸ್ ದ ಡೇ ಯುವರ್ ಡೆಡ್. ಇಲ್ಲಿ ಒಂದು ಕತೆ ಎತ್ಕೊಂಡು ಬಂದ್ಬಿಟ್ಟು ಸರ್ ಹಿಂಗಂದಿದ್ದೀವಿ ಹಂಗಂದಿದ್ದೀವಿ ನಿಮ್ಮನ್ನೇ ಇಟ್ಕೊಂಡು ಮಾಡಬೇಕು ಅಂತ ಬಂದಾಗ ಇಟ್ ಈಸ್ ಲೈಕ್ ದಿಸ್ ಪೇಂಟಿಂಗ್ ನಿಮ್ಮವ್ರು ಬರ್ದಿಯಾರಲ್ಲ, ಈಗ ಪೇಂಟಿಂಗ್ ಥರನೇ ಒಂದು ಕತೆ ಅದು. ಅದರಲ್ಲಿ ನಾನು ಒಬ್ಬನೇ ಇದ್ದೀನ, ನನ್ನ ತಾಯಿ ಇದ್ದಾರೆ, ಬೇರೆ ಬೇರೆ ಬಣ್ಣಗಳಿದ್ದಾವೆ, ಅವೆಲ್ಲ ಸೇರಿದ್ರೆ ನಾ ಪೇಂಟಿಂಗ್ ತಾನೆ. ಸಿನಿಮಾ ಹಾಗೇನೆ ಕನಸು ಎತ್ಕೊಂಡ್ಬಿಟ್ಟು ಒಂದೊಂದು ಒಳ್ಳೆ ಪೇಂಟಿಂಗ್ ಇಟ್ಕೊಂಡ್ಬಂದಿರ್ತಾರೆ. ಆ್ಯಂಡ್ ಯು ಸ್ಟಾರ್ಟ್ ಬಿಲೀವಿಂಗ್ ನೀವು ಅನ್ನೋದು ಒಂದು ಕಲರ್ ಅಂತ ಅಂದ್ಕೊಂಡ್ರೆ ಆ ಕಲರ್ ಅದಕ್ಕೆ ಬಿದ್ದಿಲ್ಲ ಅಂದರೆ ಪೇಂಟಿಂಗ್ ಆಗಲ್ಲ. ಸೊ ಆ ಪೇಂಟಿಂಗ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅಂತ ಒಪ್ಕೋತೀವಿ ಆ ಸಿನಿಮಾನ. ಸರಿ ಮಾಡಿ ಏನವ್ರಿ ನನ್ನ ಕಡೆ ಏನಾಗಬೇಕು ಸರಿ ಸರ್, ನೀವು ಬರಬೇಕು, ನೀವು ಮಾಡಬೇಕು, ಇದಾಗಬೇಕು, ಚಲೋ. ದಟ್ ಮೀನ್ಸ್ ಡೈರೆಕ್ಷನ್ ಪುಷ್ಡ್ ಅಗೇನ್. ಬಿಕಾಸ್ ಅದರೊಳಗೆ ಹೋಯ್ತು ಅಂದರೆ 1.25 ವರ್ಷ ನಾನು ಬೇರೆ ಮಾಡೋಕ್ಕಾಗಲ್ಲ. ಸೊ ದಿಸ್ ಕೀಪ್ಸ್ ಪೋಸ್ಟ್ಪೋನಿಂಗ್ ಬಿಕಾಸ್ ಆಫ್ ದಿ ಅಫೆಕ್ಷನ್ ದ ರೈಟರ್ಸ್ ಹ್ಯಾವ್ ಟುವರ್ಡ್ಸ್ ಮೀ. ಬಿಕಾಸ್ ಒಂದು ಟೈಮ್ ಇತ್ತು, ನಾನು ಹುಚ್ಚ ಕೊಟ್ಟು ದಮ್ ಅಂತ ಸಿನಿಮಾ ಮಾಡಿ ಎಲ್ಲ ಮಾಡಿದ್ಮೇಲೂ ಒಂದು ಪೀರಿಯಡ್ ಬರುತ್ತೆ, ಒಂದು 2 ವರ್ಷ, 2.5 ವರ್ಷ, 3 ವರ್ಷ. ಆ 3 ವರ್ಷವೂ ನಾನೊಬ್ಬ ಆಪ್ಷನ್ ಆಗಿದ್ದೆ ಕತೆಗೆ. ಅಂದರೆ ಸಡನ್ನಾಗೆ ಒಂದು ಕೆಲವ್ರಿಗೆ ಮಾತ್ರ ಕತೆ, ಅವ್ರು ಸಿಕ್ಕಲಿಲ್ಲ ಅಂದರೆ ನನ್ನ ಹತ್ರ ಬರೋದು. ಅರ್ಥ ಆಯ್ತಾ ನಿಮಗೆ? ಆ ಪೀರಿಯಡು ನಾನು ಪಾಪ್ಯುಲರ್ ಆದಮೇಲೆ ನೋಡಿದ್ದುಂಟು ಬಿಕಾಸ್ ಆಫ್ ವೆರಿ ಫ್ಯೂ ಆವ್ರೇಜ್ ಮೂವೀಸ್ ಆರ್ ಸಮಥಿಂಗ್. ಬಟ್ ದಟ್ ಟಾಟ್ ಮೀ ಸಮಥಿಂಗ್ ಅವತ್ತು. ಅಂದರೆ ಕಷ್ಟಪಡಬೇಕು ನಾವು. ಇದು ಅಹಮಲ್ಲಿ ಹೇಳ್ತಾ ಇಲ್ಲ, ಯು ಶುಡ್ ನಾಟ್ ಬಿ ಅನ್ ಆಪ್ಷನ್ ಇನ್ ಲೈಫ್. ಆ ಕತೆ ನಿಮಗಂತಾನೆ ಬರೀಬೇಕು. ಅದಾಗೋ ತನಕ ಇವತ್ತಿಗೂ ಆ ಕತೆಗಳು ಬರ್ಕೊಂಡು ಮನೆ ಬಾಗಿಲಿಗೆ ಬರ್ತಾರೆ ಅಂದಾಗ ಅಲ್ಲಿವರೆಗೆ ಕೂತು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸಡನ್ನಾಗಿ ಏನಾಗುತ್ತೆ, ಸ್ಮೈಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖದ ಮೇಲೆ. ಅಂದರೆ ಹೋಯ್ತಿದ್ದು ಮತ್ತೆ ನಾನು ಇವ್ರನ್ನ ನೋಡೋದು, ಅವ್ರು ನನ್ನ ನೋಡೋದು, ಮತ್ತು ಏನು ಮಾಡ್ಬೇಕು ಹೇಳಿ. ಇವಾಗ ಆ ಕತೆನೂ ಚೆನ್ನಾಗಿರುತ್ತೆ, ಅವ್ರು ಬರ್ಕೊಂಬಂದಿರೋದು. ಏನು ಮಾಡೋಣ ಇವಾಗ, ಅದು ಮಾಡೋಣ ತೊಗೊಳ್ಳಿ. ಹೀಗಾಗಿ ಏನಾಗುತ್ತೆ, ಇತ್ತೀಚೆಗೆ ಯಾವ್ದಾದ್ರು ರೈಟರ್ಸಿಗೆ ನಾವು ಸರ್ ನಾನು ಬರೆದಿರೋ ಕತೆ ಡಿಸ್ಕಷನ್ಗೆ ಬಂದ್ರಿ ಅಂದರೆ ಬರೋದೇ ಇಲ್ಲ ಅಂತಾರೆ. ಸರ್ ನೀವು ಮಾಡಲ್ಲ ಸುಮ್ಮನೆ ಕೂತ್ಕೊಂಡು ಅಂತ.
ದುಡ್ಡಿನ ಮಿಸ್ಟೇಕ್ ಅಲ್ಲ ಇಲ್ಲಿ. ಸೋ ಮಚ್ ಆಫ್ ಎಫರ್ಟ್ಸ್ ವಿ ಹವ್ ಪುಟ್. KR ಜಿದು ಒಟ್ಟಿಗೆ ಕಾಂಬಿನೇಷನ್ ಅನೌನ್ಸ್ ಮಾಡಿದ್ವಲ್ಲ, ನೋಡಿ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ಲ. ಬಿಕಾಸ್ ಇದಾದ್ಮೇಲೆ ಒಂದು. ಸೊ ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಓಕೆ ಸರ್, ಬಟ್ ಫ್ಯಾನ್ಸ್ ವಿಲ್ ಆಲ್ವೇಸ್ ವೇಟ್ ಫಾರ್ ಇಟ್ ಸರ್. ಆ ದಿನ ಬೇಗ ಬರಲಿ ಅಂತ ಕಾಯ್ತೀವಿ. ಹೌ ಡಿಡ್ ಯು ಎಂಜಾಯ್ ಅವರ್ ಇಂಟರ್ವ್ಯೂ ಸರ್? ದಟ್ ಇಸ್ ಅ ಕ್ವೆಶ್ಚನ್ ಯು ಶುಡ್ ಸೇ. ಹೌ ಡಿಡ್ ಯು ಎಂಜಾಯ್ ಇಂಟರ್ವ್ಯೂಯಿಂಗ್ ಮೀ, ಅನು? I loved it, sir. Thank you so much, Anu. I think it was worth the wait. Yes, correct. ಬಟ್ ಸರ್ ನಿಮ್ಮ ಮಾತಲ್ಲಿ ಹೇಳಿ ಸರ್, ನಮ್ಮ ಇಂಟರ್ವ್ಯೂ ಹೆಂಗೆ ಅನಿಸ್ತಾ? ನನಗೆ ತುಂಬ ಜನ ಹೇಳಿದ್ದಾರೆ, ತುಂಬ ಇನ್ಕ್ಲೂಡಿಂಗ್ ಯು ವೋಂಟ್ ಬಿಲೀವ್, ನನ್ನ ಭಾಳ ಕ್ಲೋಸ್ ಇರೋ ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬರು ಹೇಳಿದ್ದು ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಇಟ್ಸ್ ಅ ವೆರಿ ಜೋವಿಯಲ್ ಆಗಿ ನಡ್ಸ್ಕೊಡ್ತಾರೆ ಆ್ಯಂಡ್ ಆಲ್ ದ ಥಿಂಗ್ಸ್. ಸೊ ಅಫ್ಕೋರ್ಸ್ ಐ ಫೀಲ್ ಎನಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡೋರು ತುಂಬ ಸೀರಿಯಸ್ ಆಗಿ ನೋಡಿದೆ, ಅವರಿಗೂ ಒಂದು ನಗೋ ಮೂಮೆಂಟ್ಸ್ ಕೊಡಬೇಕಾಗತ್ತೆ, ಎವ್ರಿಥಿಂಗ್ ಕೊಡಬೇಕಾಗತ್ತೆ. ಸೊ ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ಹೂ ಯು ಇಂಟರ್ವ್ಯೂಯಿಂಗ್. ಅಗೇನ್ ಸಮ್ ಆಫ್ ದೆಮ್ ಏನು ಮಾಡಿದ್ರು ನಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸರ್. ನಿಮಗೆ 2 ಚಾಲೆಂಜ್ ಕೊಡ್ತೀನಿ. ಯಾವುದು? ಒಂದು ರಕ್ಷಿತ್ ಶೆಟ್ಟಿನ ನಗಿಸ್ಬೇಕು, ಇನ್ನೊಂದು ನಮ್ಮ ಅನು ಭಂಡಾರಿ ನಗಿಸ್ಬೇಕು. ಸರ್ ರಕ್ಷಿತ್ ಇವ್ರಿಬ್ಬರನ್ನ ನಗಿಸ್ಬೇಕು ನೀವು, ಅಂದ್ರೆ ಜೋರಂಗೆಲ್ಲ ನಗ್ಬೇಕು ಅವ್ರು. ಸರ್ ರಕ್ಷಿತ್ ಶೆಟ್ಟಿ ಅತಿ ಹೆಚ್ಚು ನಕ್ಕಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್. ಅವ್ರು ನಗದೇ ಇಲ್ಲ ಸರ್, ನಕ್ಬಿಟ್ಟು ಬೈದಿದ್ದಾರೆ, ಆ ಥರ ಎಲ್ಲ ಬೈದಿದ್ದಾರೆ, ನಗ್ತಾ ಆ ಥರ. ರಾಜ್ಬಿ ಶೆಟ್ಟಿ ಬೈದಿದ್ದಾರೆ ರಕ್ಷಿತ್. ರಾಜ್ಬಿ ಶೆಟ್ಟಿ ಬೈದಿರ್ಬೋದು, ರಕ್ಷಿತ್ ಯಾರಿಗೆ ಬೈಯಲ್ವೇ? ಬಟ್ ಸರ್, ಆ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತೀನಿ ಸರ್. ಅನು ಭಂಡಾರಿ ಸರ್ ಇಂಟರ್ವ್ಯೂ ನಾನು ಮಾಡ್ತೀನಿ, ಅವ್ರು ನಾನು ನಗಿಸ್ತೇನೆ ಸರ್. ಓಕೆ, ನಗ್ಸಿಲ್ಲ ಅಂದ್ರೆ ನಿಮ್ ಜೊತೆ ಇನ್ನೊಂದು ಇಂಟರ್ವ್ಯೂ ಮಾಡ್ತೀನಿ. ಇಲ್ಲಮ್ಮ, 1 ವರ್ಷ ನೀವು ಯಾವ ಇಂಟರ್ವ್ಯೂ ಮಾಡಂಗಿಲ್ಲ. ನನಗೆ ಅನೂಪ್ ಮೇಲೆ ಇರೋ ನಂಬಿಕೆ ಹುಸಿ ಆಗಲ್ಲ. ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡಿದ್ದೀರಾ ಅಂದ್ರೆ ಡನ್. ಟ್ರೈ ಮಾಡ್ತೀನಿ ಸರ್. ಸೂಟ್ ಆಗುತ್ತೆ, ಯಾಕಂದ್ರೆ ಅವ್ರು ನಗಲ್ವಾ ಸರ್? ಮೇಡಮ್, ಕಾಮಿಡಿ ಸೀನನ್ನ ಅಷ್ಟು ಸೀರಿಯಸ್ ಆಗಿ ತೆಗಿಯೋ ಏಕೈಕ ವ್ಯಕ್ತಿ ನಾನು. ಏನೇ ಸರ್, ನೀನು ಮಖ ನೋಡಿದ್ರೆ ಯಾರು, ನೀವು ಒಂದು ಕೆಲಸ ಮಾಡಿ ಸ್ವಲ್ಪ ದೂರ ಕೂತ್ಕೊಳ್ಳಿ, ಕಾಮಿಡಿಯನ್ಸು ಎದುರ್ತಾ ಇದ್ದಾರೆ ನೀವು ನೋಡಿ. ಅಂದ್ರೆ ಅವರು ಕಾಮಿಡಿ ಸೀನನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ತಾರಂದ್ರೆ, ಸರ್ ನಿಮ್ ಜೋಕ್ ಬರ್ತಾನೆ, ಯಾರಮ್ಮ ಅದೇ ಜೋಕ್ ಹೇಳೋನು. ಅಲ್ಲಿ ಹೋದ್ರೆ ನೀವ್ ಯಾರು ಅನ್ನೋದು ಮರೆಯೋ ಎಲ್ಲ ಸಾಧ್ಯತೆ ಇದೆ. ಎಲ್ಲಿವರೆಗೆ ಅಂದ್ರೆ ನೀವ್ ಯಾಕೆ ಹುಟ್ಟಿದಿರ ಅನ್ನೋದು ತಂದ್ರೆ ನಾನು ಯಾಕೆ ಬಂದ ಇಲ್ಲಿ, ನಾನು ಯಾಕೆ ಬಂದ ಇವರಿಬ್ಬರು ಇಲ್ಲಿ ಆಡಕ್ ಕೂತ್ರೆ ಕುಡಿರಿ ಟ್ಯೂನ್ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಕೂತಿರಲ್ಲ, ಇಲ್ಲಿ ಕೂತಿರ್ತಾರೆ ಹೇಳಿ ಸರ್. ನಗದೇ ಅಲ್ವಾ ಸರ್? ಹಂಗಂದ್ರೆ ನೀವು ಇಷ್ಟ ಹೇಳ್ತಿದ್ದೀರ ಅಂದ್ರೆ. ನೀತಾ ನನ್ನ ರಾಕಿ ಸಿಸ್ಟರ್ ಅಮ್ಮ, ಅವ್ರ ವೈಫು, ಅವರಿಗೆ ಸೀರಿಯಸ್ ಆಗಿ ಕರೆದಿದ್ದೀನಿ, ಬನ್ನಿ ಇಲ್ಲಿ ನೀತಾ ಬನ್ನಿ ಕೂತ್ಕೊಳ್ಳಿ. ಅಲ್ಲ, ಆ ವ್ಯಕ್ತಿ ಹಿಂಗೆ ಹೂವಣ ಮಗು ಬೇರೆ ಇದೆ ಒಂದು. ಅರ್ಥ ಆಯ್ತು ಅನ್ಕೋತೀನಿ. ಇವೆಲ್ಲ ನನ್ನ ತಲೆ ಓಡ್ತಾ ಇರ್ತಾರೆ. ಅಯ್ಯೋ ದೇವ್ರೆ. ಅವ್ರದ್ದು ನಾನು ಮ್ಯಾಕ್ಸಿಮಮ್ ನಕ್ಕದ್ ನೋಡಿದ್ದೆ ಎಷ್ಟು ಗೊತ್ತಾ? ಅಷ್ಟೇ ಬರೋದು ಅಂತಾರ ಅವರು. ಏನು ಮಾಡಲ್ಲ, ಏನು ನಗದೇ ಇಲ್ಲ. ಸೊ ಇಟ್ಸ್ ಅ ಚಾಲೆಂಜ್. ಟ್ರೈ. ಓಕೆ ಸರ್, ಐ ಟ್ರೈ ಸರ್. ಕಾಫಿಯಿಂದ ಹಿಡಿದು ದಿಸ್ ಟು ದಿಸ್ ವಂಡರ್ಫುಲ್. ಇಟ್ಸ್ ವೆರಿ ವೆರಿ ಮೀನಿಂಗ್ಫುಲ್ ವಾಟ್ ಯು ಡಿಡ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಶೋ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ನೀವು ಅಷ್ಟೇ ಸರ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ಆಲ್ ದ ಚಾಯ್ಸಸ್ ಯು ಮೇಡ್ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಒನ್ ಲಾಸ್ಟ್ ಗಿಫ್ಟ್ ನಮ್ಮ ಕಡೆಯಿಂದ. So sweet. Very nice.